ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಬಂದು ಹಬ್ಬ ಇದೆ ಅಂದರೆ ಹೋಳಿ ಹಬ್ಬ ಇದೆ. ಇವತ್ತಿನ ಬ್ಲಾಗ್ ಇದು ಹೋಳಿ ಹಬ್ಬದ ದಿನ ಅದು. ಎಲ್ಲರಿಗೂ ಹ್ಯಾಪಿ ಹೋಲಿ. ಎಲ್ಲರೂ ಕಲರ್ಫುಲ್ಲಾಗಿ ಹೋಲಿ ಆಡ್ರಿ ಅಂತ ಅನ್ಕೋತೀನಿ. ಇವತ್ತು ನಾವು ಹೆಂಗೆ ಆಡಿದ್ದೇವೆ ಅಂತ ಈ ವಿಡಿಯೋ ತೋರಿಸ್ತೀನಿ. ಯಾರೂ ಸ್ಕಿಪ್ ಮಾಡಲ್ದೇ ನೋಡಿರಿ ವಿಡಿಯೋನ. ಇನ್ನು ನಾನು ಒಂದು 6 ಗಂಟೆಗೆ ಹಂಗೆ ಇದ್ದೀನಿ. ಇನ್ನು ನೋಡ್ಬೋದು ಬೆಳಕೆಲ್ಲ ಆಗಿಲ್ಲ ಅಲ್ಲಿ ಕಿಟಕಿಯಾಗ. 6 ಗಂಟೆಗೆ ಹಂಗೆ ಎದ್ದು ಇವತ್ತಿನ ಹಿಡ್ದು ಸ್ವಲ್ಪ ಡಯಟು ಎಕ್ಸಸೈಸು ಎಲ್ಲ ಸ್ಟಾರ್ಟ್ ಮಾಡಮಿ ಅಂತಂದು ಸ್ಟಾರ್ಟ್ ಮಾಡೀನಿ. ಬಟ್ ಆಯ್ತದೋ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಅಮ್ಮನ ಸ್ಕೂಲ್ ಆಗತ್ತನ ನಂದು ಎಕ್ಸಸೈಸ್ ಅದೆಲ್ಲ ಕಂಪ್ಲೀಟ್ ಆಗಲ್ಲ. ಬಟ್ ಇವತ್ತಿನ ಹಿಡ್ದು ಸ್ಟಾರ್ಟ್ ಮಾಡಮಿ. ಇನ್ನು ಡಯಟ್ ಕಂಟ್ರೋಲ್ ಮಾಡಮಿ ಅಂತಂದು ಊಟ ಸ್ಟಾರ್ಟ್ ಮಾಡೀನಿ. ಒಂದು 6 ಗಂಟೆಗೆ ಹಂಗೆ ಎದ್ದು ಇನ್ನು ನಾನು ಫಸ್ಟು ಮುಖ ತೊಳ್ಕೊಳಕ್ಕೆ ವಾಟರ್ ಅದು ಇಟ್ಟು ಇನ್ನು ನೈಟು ಸಾಮಾನೆಲ್ಲ ಇದ್ವು. ಅವೆಲ್ಲ ಸಿಂಕೆಲ್ಲ ಖಾಲಿ ಮಾಡಮಂತ ಫಸ್ಟು ಬುಟ್ಟೆಗೆ ಹಾಕೊಳತ್ತೀನಿ. ಅವೆಲ್ಲ ಬುಟ್ಟೆಗೆ ಹಾಕಿ ಹೊರಗಿಟ್ಟ ಅಂದ್ರೆ ಇನ್ನು ಎಕ್ಸಸೈಸ್ ಎಲ್ಲ ಮುಗ್ದಿ ಮೇಲೆ ತೊಳಿಲಕ್ಕಂತಂದು. ಯಾಕಂದ್ರೆ ಫಸ್ಟ್ ಸಿಂಕೆಲ್ಲ ಹಂಗೆ ಮೆಸ್ಸಿಯಾಗಿ ಇಟ್ಟಿದ್ದೆ ರಾತ್ರಿ. ಯಾಕಂದ್ರೆ ಅಷ್ಟೊಂದು ನೈಟ್ ಕ್ಲೀನ್ ಮಾಡಿಲ್ಲ. ಹಾಗಾಗಿ ಇನ್ನು ನೈಟ್ ಸಾಮಾನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಎಲ್ಲ ಈಗ ತೆಗೆದಿಡ್ಲತ್ತೀನಿ. ಭಾಳಷ್ಟೇ ಅದ್ರ ಸಲುವಾಗಿ ಇನ್ನು ಇವತ್ತಂತೂ ಹೆಂಗೆ ಹೋಳಿ ಹಬ್ಬ ಆದಂಥ ಅಮ್ಮಗೆ ಸುಟ್ಟಿ ಕೊಟ್ಟಿರಲ್ವ. ಹಾಗಾಗಿ ನಾನು ಅಷ್ಟು ತೊಳೆದಿರಲಿಲ್ಲ. ಲೇಟಾಗೆ ತೊಳೆಯವ ಅಂತಂದು ಅದ್ರ ಸಲುವಾಗಿ ಇನ್ನು ಈ ಕಡೆ ನೀರೆಲ್ಲ ಕಾಯ್ದೆವು. ಮಾರಿ ತೊಗೊಳಕ್ಕೆ ಫೇಸ್ ತೊಗೊಳಕ್ಕೆ ಸ್ವಲ್ಪ ಬಿಸಿನೀರ್ಲಿಂದ ತೊಳ್ಕೊತೀನಿ. ಯಾಕಂದ್ರೆ ನೈಟು ಸ್ವಲ್ಪ ಕ್ರೀಮ್ ಅದು ಹಚ್ಕೊತೀನಿ ಫೇಸ್ಗೆ. ಹಾಗಾಗಿ ಬಿಸಿನೀರ್ಲಿಂದ ತೊಳ್ಕೊಬೇಕಂತಂದು ಇಟ್ಟೀನಿ. ಇನ್ನು ಇದು ಅಂದ್ರೆ ವೆಯ್ಟ್ ಲಾಸ್ ಡ್ರಿಂಕು ಕುಡಿತೀನಿ. ಹಾಗಾಗಿ ಅದ್ರ ಸಲುವಾಗಿ ವಾಟರ್ ಇಟ್ಟೀನಿ. ಈಗ ಆಲ್ಮೋಸ್ಟ್ ಆಲ್ 2-3 ಮಂತ್ಸ್ ಆಯಿತು ನಾನು ಬಿಟ್ಟು ಡಯಟು. ಹಾಗಾಗಿ ಸ್ವಲ್ಪ ದಪ್ಪ ಆಗಿನಂತ ಹೇಳಿನಲ್ವ, ನನಗೆ ಅನಿಸ್ಲತ್ತದ ಆಲ್ಮೋಸ್ಟು. ಹಾಗಾಗಿ ಇನ್ನು ಸ್ಟಾರ್ಟ್ ಮಾಡಮಿ ಇವತ್ತಿನ ಹಿಡ್ದು ಅಂತಂದು ಎಲ್ಲ ಸ್ಟಾರ್ಟ್ ಮಾಡ್ಲತ್ತೀನಿ. ಇನ್ನು ಈ ಕಡೆ ಬಿಸಿನೀರದು ಇಟ್ಟೀನಿ. ಇನ್ನು ಬ್ರಷ್ ಅದು ಮಾಡ್ಲತ್ತೀನಿ. ಯಾಕಂದ್ರೆ ಮತ್ತು ಡ್ರಿಂಕ್ ಕುಡಿಬೇಕಲ್ವ. ಹಾಗಾಗಿ ಬ್ರಷ್ ಮಾಡೋರಾಯ್ತಂತಂದು ಬ್ರಷ್ ಮಾಡ್ಕೊಂಬಂದು ಫೇಸ್ ತೊಳ್ಕೊಳತ್ತೀನಿ. ಸ್ವಲ್ಪ ಕ್ರೀಮ್ ಅದು ಏನಾರ ಹಚ್ಕೊಂಡ್ರು ಬಿಸಿನೀರ್ಲಿಂತೆ ತೊಳ್ಕೊಬೇಕು. ಇನ್ನು ನಂದು ಆಯಿಲಿ ಸ್ಕಿನ್ ಅದಲ್ವ. ಹಾಗಾಗಿ ಸ್ವಲ್ಪ ಈ ಬ್ಯಾಸ್ಗೆಗಂತೂ ಪಿಂಪಲ್ಲು ಅದು ಆಯ್ತವ. ಹೆಚ್ಚಿಗೆ ಬಿಸಿಲಿತ್ತು ಅಂದ್ರೆ ಆಯಿಲ್ ಫೇಸ್ ಅದಲ್ವ. ಹಾಗಾಗಿ ಆಯಿಲ್ ಆಗಿ ಸ್ವಲ್ಪ ಪಿಂಪಲ್ ಅದು ಆಯ್ತವ. ಅದ್ರ ಸಲುವಾಗಿ ಸ್ವಲ್ಪ ಕ್ರೀಮ್ ಅದು ಹಚ್ಕೊತೀನಿ. ಹಾಗೆ ಮತ್ತು ಅದ್ರ ಸಲುವಾಗಿ ನಾನು ಬಿಸಿನೀರ್ಲಿಂತ ಫಸ್ಟ್ ಮಾರಿ ತೊಳ್ಕೊಂಡು ನೈಟ್ ಹಚ್ಕೊತೀನಿ. ಮತ್ತು ಮಾರ್ನಿಂಗ್ ಬಿಸಿನೀರ್ಲಿಂತ ಎಲ್ಲ ಫೇಸ್ ಅದು ಕ್ಲೀನ್ ಮಾಡ್ತೀನಿ. ಹಂಗಾದ್ರೆ ಜಲ್ದಿ ಇದಾಯ್ತದ. ಅದ್ರ ಸಲುವಾಗಿ ಮತ್ತಿನ್ನು ಫೇಸ್ ಎಲ್ಲ ತೊಳ್ಕೊಂಡು ಎಲ್ಲ ಸುತ್ಕೊಂಬಂದೆಲ್ಲ ಮಾಡಿ ನಾನು ಹನಿ ಲೆಮನ್ ಹಾಕ್ಕೊಳತ್ತೀನಿ. ಇನ್ನೊಂದು ಡ್ರಿಂಕ್ ಮಾಡ್ತೀನಿ ನಾನು. ಆಲ್ಮೋಸ್ಟು ವೆಯ್ಟ್ ಲಾಸ್ ಡ್ರಿಂಕ್ ಅಂದ್ರೆ ಒಂದು 5-6 ಡ್ರಿಂಕ್ ಕುಡಿತೀನಿ. 5-6 ವೆಯ್ಟ್ ಲಾಸ್ ಡ್ರಿಂಕ್ ಮಾಡ್ಕೊಂಡು. ಬಟ್ ಹೀಗೆ ಸ್ಟಾರ್ಟ್ ಮಾಡಿನಲ್ವ. ಇನ್ನು ಮತ್ತು ಬ್ಯಾಸ್ಗೆ ಬೇರೆ ಅದ. ಹಾಗಾಗಿ ಸ್ವಲ್ಪ ನಿಧಾನವಾಗಿ ಎಲ್ಲ ಸ್ಟಾರ್ಟ್ ಮಾಡೋರಾಯ್ತಂತಂದು ಫಸ್ಟ್ ಹನಿ, ಇದು ನ್ಯಾಚುರಲ್ ಹನಿ. ನಾನು ಆಲ್ರೆಡಿ ಮಾರ್ಕೆಟ್ದಾಗಿಂದ ಹನಿ ತಂದೀನಿ. ಬಟ್ ಇದು ಊರಾಗಿಂದು ಸ್ವಲ್ಪ ಕಪ್ಪದಂತ ಹೇಳಿನಲ್ವ ಸ್ಟಾರ್ಟಿಂಗ್ದಾಗೆ. ಅದು ಹನಿ, ಬಿಸಿನೀರು ಮತ್ತು ಲೆಮನ್ ಇವತ್ತು ಹಬ್ಬ ಅದ ಮತ್ತು ಶುಕ್ರವಾರ ಅದ. ಹಾಗಾಗಿ ಲೆಮನ್ ಹಾಕಿಲ್ಲ. ಇನ್ನು ಎಲ್ಲ ತೊಗೊಂಡು ನಾನು ಮ್ಯಾಗ ಹೋಗ್ತೀನಿ ಫಸ್ಟು. ಯಾಕಂದ್ರೆ ಮ್ಯಾಗ ವಾಕಿಂಗ್ ಮಾಡ್ಕೋತಾ ಇದು ನೀರು ಸ್ವಲ್ಪ ಕಾಯ್ದಿರ್ತಾವಲ್ವ, ಅವೆಲ್ಲ ತಣ್ಣಗಾಗತ್ತನ ನಾನು ವಾಕಿಂಗ್ ಅದು ಮಾಡ್ಕೋತೀನಿ. ಇನ್ನು ವಾಕಿಂಗು ಮತ್ತು ರನ್ನಿಂಗ್ ಸಲುವಾಗಿ ಎಕ್ಸಸೈಸ್ ಸಲುವಾಗಿ ನಾನು ಶೂ ತಂದ್ಕೊಂಡಿನಿ. ಆಲ್ಮೋಸ್ಟು 4 ವರ್ಷ ಆಯ್ತೇನೋ ಈ ಶೂ ತಂದ್ಕೊಂಡು. ನನಗೆ ಆಲ್ಮೋಸ್ಟ್ ಅವೇ ನಡೆದವ, ಚಂದವ. ಹಾಗಾಗಿ ಸ್ಕಿಪ್ಪಿಂಗ್ ಒಂದು ತೊಗೊಂಡಿನಿ. ಅಂದ್ರೆ ಹಗ್ಗದಾಟ ಆಡ್ತೀವಲ್ವ, ಅದು ತೊಗೊಂಡಿನಿ. ಇವೆಲ್ಲ ತೊಗೊಂಡು ಫಸ್ಟ್ ಒಯ್ದಿಟ್ಟು ನಾನು ವಾಕಿಂಗ್ ಮಾಡ್ತೀನಿ ಸ್ಟಾರ್ಟಿಂಗು. ಯಾಕಪ್ಪ ಅಂದ್ರೆ ಫಸ್ಟು ನಾವು ಇಷ್ಟು ದಿನ ಬಿಟ್ಟಿನಲ್ವ. ಮತ್ತು ಸ್ಟಾರ್ಟಿಂಗ್ ಯಾರೇ ಎಕ್ಸಸೈಸ್ ಆಗಲಿ ಮತ್ತು ರನ್ನಿಂಗ್ ಆಗಲಿ ಡಯಟ್ ಆಗಲಿ ಸ್ಟಾರ್ಟ್ ಮಾಡ್ಲತ್ತಾರ, ನೀವು ಫಸ್ಟು ವಾಕ್ ಮಾಡಿರಿ. ಯಾಕಂದ್ರೆ ಫಸ್ಟು ವಾಕ್ ಮಾಡ್ಕೋತಾ ಹೋದ್ರೇ ನಮ್ಮ ಬಾಡಿ ಫಸ್ಟು ಏನಂತಾರೆ ಕಾಲು ಕೈ ಎಲ್ಲ ದಪ್ಪಾಗಿರ್ತೀವಲ್ವ, ಬಾಡಿ ದಪ್ಪಾಗಿರ್ತದಲ್ವ, ಅದೆಲ್ಲ ಫಸ್ಟು ವಾಕ್ ಮಾಡಿದ್ರೆ ಲೂಸ್ ಆಯ್ತವ. ಡೈರೆಕ್ಟು ನಾವು ಎಕ್ಸಸೈಸ್ ಮಾಡ್ಲಕ್ಕೆ ಹೋದೇವಿ, ಇನ್ನು ವಾಕು ರನ್ನಿಂಗು ಏನು ಮಾಡ್ಲಕ್ಕೆ ಹೋಗಲ್ಲೇ ಎಕ್ಸಸೈಸ್ ಮಾಡ್ಕೊಳಕ್ಕೆ ಹೋದೇವಿ ಅಂದ್ರೆ ಅದು ಫಸ್ಟು ಹಿಂಗೆ ಹಿಡ್ಕೋತಾವ. ಎಲ್ಲಂದ್ರಲ್ಲಿ ಕೈ ಕಾಲು ಮೊಳಕಾಲು ಹಿಡ್ಕೋಬೋದು. ಮತ್ತು ಬ್ಯಾನಿ ಸ್ಟಾರ್ಟ್ ಆಯ್ತವ. ಹಾಗಾಗಿ ಫಸ್ಟು ಒಂದು 5-6 ರೌಂಡು ವಾಕ್ ಮಾಡ್ತೀನಿ. ಆಮೇಲೆ ರನ್ನಿಂಗ್ ಮಾಡ್ತೀನಿ. ರನ್ನಿಂಗ್ ಆದ್ರೆ ಇಲ್ಲಿ ಮ್ಯಾಗಲ್ವ ಛತ್ತಿನ ಮೇಲೆ ಸ್ವಲ್ಪ ಸ್ಲೋನೇ ಮಾಡಬೇಕಾಯ್ತದ. ನಮ್ಮ ಮನೆ ಅಲ್ಲ, ಬೇರೆದವ್ರ ಮನೆ ಅಲ್ದಲ್ವ. ಅದ್ರ ಸಲುವಾಗಿ ಸ್ವಲ್ಪ ಹಳ್ಳುಗೆ ಮಾಡಬೇಕು. ಒಂದು 20 ರೌಂಡ್ ಹಂಗೆ ಹಾಕ್ತೀನಿ. ಇದು 4 ಕಂಬ ಕಾಣತ್ತವಲ್ವ, ಅದ್ರ ಸುತ್ತಮುತ್ತ ಒಂದು 20 ರೌಂಡ್ಸ್ ಹಾಕಿ ನಾವೆಲ್ಲ ಹಾಕತ್ತಾನೆ. ಈ ಕಡೆ ನೀರು ಸ್ವಲ್ಪ ಅಂದ್ರೆ ಪೂರ್ತಿ ತಣ್ಣಗಾಗಿದ್ಮೇಲೆ ಕುಡಿಬಾರ್ದು. ಪೂರ್ತಿ ಗರಮ್ ಇದ್ದಾಗ ಮೀಡಿಯಮ್ ಉಗುರು ಬೆಚ್ಚಗಿದ್ದಾಗ ನೀರು ಅದು ಡ್ರಿಂಕ್ ಕೊಡ್ದಾಕಿ
ಇನ್ನು ಮತ್ತೆ ಬೇಕಂದ್ರೆ ಎಕ್ಸಸೈಸ್ ಅದು ಮಾಡ್ಕೋಬೋದು. ನಾನು ಈಗ ಸ್ಟಾರ್ಟ್ ಮಾಡ್ಲತ್ತೀನಲ್ವ, ಹಾಗಾಗಿ ಈಗಿನ ಹಿಡಿದ್ರೆ ಅಂದ್ರೆ ಸ್ವಲ್ಪ ಸ್ವಲ್ಪ ವಾಕಿಂಗ್ ಅದು ಮಾಡ್ತೀನಿ. ಇನ್ನು ವಾಕಿಂಗು ಎಕ್ಸಸೈಸು ಅವೆಲ್ಲ ನಮ್ಮ ಮನೆಯವರು ಮನೆಗೆ ಇದ್ದರು ಅಂದ್ರೆ ನಾನು ಹೊರಗೆ ಹೋಗ್ತೀನಿ ರನ್ನಿಂಗು. ಇನ್ನು ಅವರು ಇಲ್ದು ಹೋದ್ರೆ ಅಂದ್ರೆ ನಾನು ಮ್ಯಾಕ್ ಛತ್ತಿನ ಮೇಲೆ ಮಾಡ್ತೀನಿ. ಯಾಕಂದ್ರೆ ಜಾನು ಯಾವಾಗ ಹೇಳ್ತಾಳೆ ಯಾವಾಗ ಹೇಳಲ್ಲ ಅಂತ ಗೊತ್ತಿಲ್ಲ. ಇನ್ನು ಎದ್ದಳು ಅಂದ್ರೆ ಅಳ್ಳಕ್ಕೆ ಶುರು ಮಾಡ್ತಾಳೆ, ಯಾರೋ ಒಬ್ರು ಇರಬೇಕಲ್ವ. ಇನ್ನು ಮಕ್ಕಳು ಇದ್ದಾಗ ಮನೆಗೆ ಯಾರೂ ಇಲ್ಲ ಹೋದ್ರು ಮತ್ತಿಬ್ಬರು ಅಳ್ತಾರಲ್ವ, ಅದ್ರ ಸಲುವಾಗಿ ಅವ್ರು ಇದ್ರಂದ್ರೆ ನಾನು ಹೊರಗೆ ಹೋಗ್ತೀನಿ. ಅವ್ರು ಇಲ್ಲಿ ಹೋದ್ರಂದ್ರೆ ಇಲ್ಲೇ ಮ್ಯಾಕ್ ಛತ್ತಿನ ಮೇಲೆ ಮಾಡ್ತೀನಿ. ಇನ್ನು ಡ್ರಿಂಕ್ ಎಲ್ಲ ಕುಡ್ದು ಎಲ್ಲ ಮಾಡಿ ನಾನು ಎಕ್ಸಸೈಸ್ ಮಾಡ್ಲತ್ತೀನಿ. ಎಕ್ಸಸೈಸ್ ಅಂದ್ರೆ ಭೀ ಇವತ್ತು ಸ್ಟಾರ್ಟಿಂಗ್ ಅದಂತಂದು ನಾರ್ಮಲ್ ಎಕ್ಸಸೈಸ್ ಅಂದ್ರೆ ಬಾಡಿ ಎಲ್ಲ ರಿಲ್ಯಾಕ್ಸ್ ಆಗೋ ಸಲುವಾಗಿ ಅವೆಲ್ಲ ನಾವು ದಪ್ಪ ಆಗಿದ್ದೇವಲ್ವ, ಹಾಗಾಗಿ ದಪ್ಪ ಬಾಡಿ ಎಲ್ಲ ಫುಲ್ ಫ್ರೀ ಆಗಬೇಕಂದ್ರೆ ನಾರ್ಮಲ್ ಎಕ್ಸಸೈಸ್ ಸ್ಟಾರ್ಟಿಂಗ್ದಾಗ ನಾವು ಬೇರೆದೆಲ್ಲ ಮಾಡ್ತೀವಿ, ಹಾರ್ಡ್ ಇದ್ದು ಮಾಡ್ತೀವಿ ಅಂದ್ರೆ ಮತ್ತೆಲ್ಲರ ಹಿಡ್ಕೋತಾವ. ಅದ್ರ ಸಲುವಾಗಿ ನಾರ್ಮಲ್ ಎಕ್ಸಸೈಸ್ ಮಾಡ್ಲತ್ತೀನಿ ಇವತ್ತು. ಈಗ ಅದ್ರ ಭೀ ನೋಡ್ಬೋದು, ನಾನು ಒಮ್ಮೆಗೆ ತಿರ್ಸ್ಲಕ್ಕೆ ಹೋದ್ರೆ ನನಗೂ ಬ್ಯಾಕ್ ಪಟ್ಟಂತು. ಅದ್ರ ಸಲುವಾಗಿ ಫಸ್ಟ್ ಸ್ಟಾರ್ಟಿಂಗ್ದಾಗೆ ಮಾಡ್ಬೇಕಂದ್ರೆ ನಾರ್ಮಲ್ ಮಾಡ್ಕೋಬೇಕು. ಯಾಕಂದ್ರೆ ನಮ್ಮ ಬಾಡಿ ಎಲ್ಲ ರಿಲ್ಯಾಕ್ಸ್ ಆಗಬೇಕು, ಲೂಸ್ ಆಗಬೇಕು ಅಲ್ಲಿ ತನಕ. ಅದಾದಮೇಲೆ ನಾವು ಹಾರ್ಡ್ ಮಾಡ್ತೀನಂದ್ರೆ ಮಾಡ್ಬೋದು. ಇನ್ನು ನಾನು ಡೈಲಿ ಎಕ್ಸಸೈಸು ಇವೆ, ಇನ್ನೂ ಹಾರ್ಡ್ ಇದ್ದು ಮಾಡ್ತೀನಿ. ಬಟ್ ಫಸ್ಟ್ ಈಗ ಸ್ಟಾರ್ಟಿಂಗ್ದಾಗಲ್ವ, ಇದೆಲ್ಲ ರಿಲ್ಯಾಕ್ಸ್ ಆಗೋ ಸಲುವಾಗಿ ನಾನು ಒಂದೊಂದು ಎಕ್ಸಸೈಸು 20 ಮಾಡ್ತೀನಿ, ಇಲ್ಲ 40 ಮಾಡ್ತೀನಿ. ಮಿನಿಮಮ್ ಅಂದರೆ 40 ಮಾಡ್ತೀನಿ. ಇನ್ನು ಫಾಸ್ಟಾಗಿ ಭೀ ಮಾಡ್ತೀನಿ. ಇನ್ನು ಇವತ್ತು ಫಸ್ಟ್ ಅದಲ್ವ, ಹಂಗಾಗಿ ಸ್ಲೋ. ನಾನು ಹೆಚ್ಚಿಗೆ ಅಂದ್ರೆ ಹಿಂಗೆ ಸ್ಲೋ ಅದು ಇದು ತೊಗೊಂಡ್ಬಲ್ಲ. ಯಾಕಂದ್ರೆ ನಂಗೆ ಬಾಡಿ ಇಳಿಸ್ಬೇಕು, ವೆಯ್ಟ್ ಲಾಸ್ ಮಾಡಬೇಕು ಅಂತಂದ್ರೆ ನಾನು ಆಲ್ಮೋಸ್ಟ್ ಒಂದೇ ತಿಂಗ್ಳದಾಗ ಇಳಿಸ್ತೀನಿ. ಹಾಗಾಗಿ ಹೆಚ್ಚಿಗೆ ಮಾಡ್ತೀನಿ. ಅಂದ್ರೆ ಹಾರ್ಡ್ ಇದ್ದು ಮಾಡ್ತೀನಿ, ಸ್ಟಮಕ್ಕು ಎಕ್ಸಸೈಸ್ ಮಾಡ್ತೀನಿ. ಯಾಕಂದ್ರೆ ಆಲ್ಮೋಸ್ಟ್ ಅಲ್ಲಿ ನಮ್ಮ ಹೆಣ್ಮಕ್ಳಿಗೆ ಮನ್ಯಾಗ ಡೆಲಿವರಿ ಆಗಿದ್ಮೇಲೆ ಅಲ್ಲಿ ಮ್ಯಾರೇಜ್ ಆಗಿದ್ಮೇಲೆ ಅಲ್ಲಿ ಸ್ವಲ್ಪ ಬಾಡಿ ಗೇನ್ ಆಯ್ತದಲ್ವ, ಅದ್ರ ಸಲುವಾಗಿ ನಾರ್ಮಲ್ ಎಕ್ಸಸೈಸು ಸ್ಟಾರ್ಟಿಂಗ್ದಾಗ ಮಾಡ್ಕೊಂಡು ನಮ್ಮ ಇಷ್ಟಪಟ್ಟಂಗೆ ಮಾಡ್ಕೋಬಹುದು. ನಂಗೆ ಭೀ ಆಲ್ಮೋಸ್ಟ್ ಆಲ್ ಎಕ್ಸಸೈಸ್ದು, ಯಾಕಂದ್ರೆ ನಾನು ಆಲ್ರೆಡಿ ಇಳಿಸಿದ್ದೆ ವೆಯ್ಟು, 1 ಮಂತ್ನಾಗೆ ಇಳಿಸಿದ್ದೆ. ಅವಾಗ ಎಲ್ಲರೂ ಚೆಂದಾಗಿದೆ ಅಂದಿರು. ಬಟ್ ಈಗ ಮತ್ತೆ 2 ಮಂತ್ಸ್ ಆಯಿತು, ಮತ್ತೆ ಹೆಚ್ಚಿಗೆ ಆಗ್ಯದ ವೆಯ್ಟು. ಹಂಗೆ ನಾನು ನೋಡ್ಕೊಂಡಿಲ್ಲ, ನೋಡ್ಕೊಳಕ್ಕೆ ನನ್ನ ಬಳಿ ವೆಯ್ಟ್ ಲಾಸ್ದು ಮಷಿನ್ ಭೀ ಇಲ್ಲ. ನಾನು ಯಾವಾಗಾರ ಹಾಸ್ಪಿಟಲ್ ಅದು ಹೋದ್ರೆ ಅಲ್ಲೇ ನೋಡ್ಕೋತೀನಿ. ಬಟ್ ಈಗ ಆಲ್ಮೋಸ್ಟ್ ಆಲ್ ನನಗೆ ಗೊತ್ತಾಗ್ಲತ್ತದ ನನ್ನ ಬಾಡಿ ನನಗೆ ಸಪೋರ್ಟ್ ಮಾಡಲಾಗ್ಯದ. ಹಾಗಾಗಿ ಮತ್ತೆ ಸ್ಟಾರ್ಟ್ ಮಾಡಮಂತಂದು ಇನ್ನು ನಾನು ಇಲ್ಲಿ ಮ್ಯಾಗ ಮಾಡ್ತೀನಲ್ವ, ಇಲ್ಲಿ ಮ್ಯಾಗ ಒಂದು ಇಬ್ಬರು ಮುಗರು ಮ್ಯಾಗ ಛತ್ತಿನ ಮೇಲೆ ಮಾಡ್ತೀನಲ್ವ, ಇಲ್ಲೆಲ್ಲ ಬೆಳಗಿನ ಎದ್ದು ಆಂಟಿದರೆಲ್ಲ ಕೆಲಸ ಮಾಡ್ತಾರಲ್ವ, ಅವರೆಲ್ಲ ನೋಡ್ತಾರೆ ನಂಗೆ ನೋಡಿ. ಒಬ್ಬರು ಆಂಟಿ ಹರ, ನಾನು 3-4 ಇಯರ್ಸ್ ಬ್ಯಾಕ್ ಭೀ ಸ್ಟಾರ್ಟ್ ಮಾಡಿದಾಗ ಭೀ ಅವರು ಆಂಟಿ ನನಗೆ ನೋಡಿ ಅವ್ರು ಭೀ ಒಂದು 2-3 ದಿನದಾಗ ನೋಡಿ ಅವ್ರು ಭೀ ಸ್ಟಾರ್ಟ್ ಮಾಡಿರು ವಾಕಿಂಗು ಎಕ್ಸಸೈಸು ಎಲ್ಲ. ಅವ್ರು ಭೀ ಅವ್ರ ಛತ್ತಿನ ಮೇಲೆ ಈ ಥರ ಒಬ್ಬರು ಮಾಡ್ದೇವಿ ಅಂದ್ರೆ ನಮ್ಮನ್ನು ನೋಡಿ ಇನ್ನೊಬ್ಬರು ಮಾಡ್ತಾರಲ್ವ, ಹಂಗೆ. ಇನ್ನು ಆಲ್ಮೋಸ್ಟ್ ಅಲ್ಲಿ ನಾ ಎಲ್ಲ ಇಲ್ಲಿ ಒಂದು 5-6 ಜನ ಕರ್ಕೊಂಡು ನಾನು ವಾಕಿಂಗ್ ಹೋಗ್ತಿದ್ದೆ ಪಾರ್ಕಿಗೆ. ಇಲ್ಲೆಲ್ಲ ಗ್ರೌಂಡ್ ಇತ್ತು ಅಲ್ಲಿ. ಈಗೆಲ್ಲ ಗ್ರೌಂಡ್ನಾಗೆಲ್ಲ ಬಿಲ್ಡಿಂಗ್ಗಳು ಕಟ್ಟಾರ, ಹಾಗಾಗಿ ಮನೆಗೆ ಮಾಡಬೇಕಾಗ್ಲತ್ತದ. ಇಲ್ಲ ಅಂದ್ರೆ ನಾನು ಕೂಡ ಒಂದು 5-6 ಜನಕ್ಕೆ ಕರ್ಕೊಂಡು ಹೋಗ್ತಿದ್ದೆ. ಒಬ್ರು ನೋಡೊಬ್ರು ಹಾಗೆ ಕರ್ಕೊಂಡು ಫಸ್ಟ್ ನಾನು ನಮ್ಮ ಓನರ್ ಹೋಗ್ತಿದ್ದೇವೆ. ಓನರು ನಾನು ಹೋಗಿದ್ಮೇಲೆ ಇನ್ನು ಬಾಜುದವ್ರು ನಾವು ಭೀ ಬರ್ತೀವಿ ಅಂತಂದು ಹಿಂಗೆ ಒಟ್ಟು ಮುಂಜಾನೆ 4 ಗಂಟೆಗೆ ಹೋಗ್ತಿದ್ದೆವು ಒಂದೊಂದು ದಿನ ಅಂತೂ. ನಾನು ಜಾನು ಇರಲಿಲ್ಲಲ್ಲ, ಅಮ್ಮಗೆ ಕರ್ಕೊಂಡು ಹೋಗ್ತಿದ್ದೆ. ಅಮ್ಮ ಇರ್ತಿಳು ಒಂದು 2 ವರ್ಷ ನಂಗೆ ಇದ್ದಾಗೇ ಅಮ್ಮಗೆ ಭೀ ಕರ್ಕೊಂಡು ಅಮ್ಮ ನಾನು ರನ್ನಿಂಗ್ ಮಾಡ್ತಿದ್ದೇವೆ. ನಮ್ಮ ಓನರ್ ವಾಕ್ ಮಾಡ್ತಿರು. ಅಂದ್ರೆ ನನ್ನ ಒಬ್ಬೊಬ್ರ ಬಾಡಿ ಒಂದೊಂದು ತಲೆ ಈಗ ಏನಾಯ್ತದಲ್ವ, ಈಗ ನನಗಂತೂ ಸ್ಟಮಕ್ ಇರ್ತದೆ, ಇನ್ನು ಬೇರೆದವ್ರಿಗೆ ಹ್ಯಾಂಡ್ಸ್ ಇರ್ತವೆ, ಏನೋ ಬ್ಯಾಕ್ ಇರ್ತದೆ, ಹಿಂಗೆ ಇರ್ತದೆ ಬಾಡಿ. ಹಾಗಾಗಿ ಒಬ್ಬೊಬ್ರಿಗೆ ಒಂದೊಂದು ಥರ ಇರ್ತದೆ. ಇನ್ನು ನನ್ನ ಬಾಡಿ ಎದಕ್ಕೆ ಸಪೋರ್ಟ್ ಮಾಡ್ತದೆ ಅಂದ್ರೆ ರನ್ನಿಂಗ್ ಮಾಡಿದ್ರೆ ಜಲ್ದಿ ವೆಯ್ಟ್ ಲಾಸ್ ಆಯ್ತದೆ ನನ್ನ ಬಾಡಿ. ಹಾಗಾಗಿ ನಾನು ಆಲ್ಮೋಸ್ಟ್ ಆಲ್ ರನ್ನಿಂಗೇ ಮಾಡ್ತೀನಿ. ಇನ್ನು ರನ್ನಿಂಗು ಎಕ್ಸಸೈಸು ಎಲ್ಲ ಮುಗ್ದಿದ್ಮೇಲೆ ಸ್ಕಿಪ್ಪಿಂಗ್ ಭೀ ಜಲ್ದಿ ಇಳಿಬೋದು, ವೆಯ್ಟ್ ಲಾಸು ಕಂಪಲ್ಸರಿ. ಇನ್ನು ನಾನು ಸ್ಕಿಪ್ಪಿಂಗ್ ಅಂದ್ರೆ ಒಂದು ಸರ್ತಿ ಸ್ಟಾರ್ಟ್ ಮಾಡಿದೆ ಅಂದ್ರೆ 100 ಆಗತನ ಸ್ಟಾಪ್ ಮಾಡಲ್ಲ. ಬಟ್ ಇವತ್ತು 60ಗೆ ಸ್ಟಾಪ್ ಮಾಡೀನಿ. ಯಾಕಂದ್ರೆ ಇಷ್ಟು ದಿನ ಬಿಟ್ಟಿನಲ್ವ, ಈಗ ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ಮೇಲೆ ಫಾಸ್ಟ್ ಬರಲ್ಲ. ಹಾಗಾಗಿ 60 ಫಸ್ಟ್ ಮಾಡಿದ್ಮೇಲೆ ಮತ್ತು ಇನ್ನು 40 ಮಾಡೀನಿ. ಮಿನಿಮಮ್ ನನಗೆ ಟೈಮ್ ಸಿಕ್ತು ಅಂದ್ರೆ ಮಾರ್ನಿಂಗು 100, ಈವ್ನಿಂಗ್ 100 ಮಾಡ್ತೀನಿ. ಈವ್ನಿಂಗ್ ಭೀ ವಾಕ್ ಮಾಡ್ತೀನಿ. ಈಗೆಲ್ಲ ಬಿಟ್ಕೊಟ್ಟಿನಲ್ವ, ಈಗ ಸಮ್ಮರ್ದಾಗ ಅಮ್ಮನ ಸಾಲಿ ಸುಟ್ಟಿ ಕೊಟ್ಟರು ಅಂದ್ರೆ ಸ್ಟಾರ್ಟ್ ಮಾಡ್ತೀನಿ. ಈಗತ್ತೆ ನೋಡಮ್ಮಿ ಟ್ರೈ ಮಾಡಮಂತಿ. ಆಲ್ಮೋಸ್ಟ್ ಆಲು ನಾನು ಅಮ್ಮಗೂ ಮತ್ತು ವಾಕ್ ಬಿಡ್ಲಕ್ಕೆ ಹೋಗ್ತೀನಲ್ವ, ಹಾಗಾಗಿ ವಾಕಿಂಗ್ ಆಯ್ತದ ಅಂತಂದು ಎಕ್ಸಸೈಸ್ ಅಷ್ಟು ಮಾಡಲಾಗೀನಿ.
ಇನ್ನು ನಾನು ಇಲ್ಲಿಷ್ಟೆಲ್ಲ ಮಾಡತನ ಸೂರ್ಯ ಭೀ ಉದಯ ಆಗಿನೂ ನೋಡ್ಲತ್ತಿರಲ್ವ. ಇನ್ನು ನಾ ಬಂದಾಗ ಅಷ್ಟಕ್ಕನ ಸೂರ್ಯ ಬಂದಿರಲಿಲ್ಲ, ಈಗ ಸೂರ್ಯ ಬಂದನ. ಇನ್ನು ಕೆಳಗೆ ಬಂದು ಇನ್ನು ಇಬ್ಬರು ಮಕ್ಕಳು ಮಕ್ಕೊಂಡಾರ. ನಾನು ಇನ್ನೂ ಒಳಗೆ ಹೋಗಿಲ್ಲ. ಫಸ್ಟ್ ಹೊರಗಿಂದೆಲ್ಲ ಮಾಡ್ಕೊಂಬರಂತಂದು ಹೊರಗೆ ನೀರು 2 ಡೇಸ್ ಆಯಿತು ನೀರು ಬಂದಿರಲಿಲ್ಲ. ಹಾಗಾಗಿ ನೀರೆಲ್ಲ ತುಂಬಿಕೊಂಡು ಇಟ್ಕೊಂಡ ಅಂದ್ರೆ ಆಗೋಯ್ತು ಅಂತಂದು. ಇನ್ನು ನೀರು ಭೀ ಒಂದೊಂದು ಸರ್ತಿ ಪೈಪ್ನಾಗ ಇರ್ತಾವಲ್ವ, ಅವು ಗಾಳಿ ಬರ್ತಾವ ಅಂದ್ರೆ ಅದ್ರ ಪೈಪ್ನಾಗಿಂದು ಗ್ರೀನ್ ಕಲರ್ ಹಾಸ್ ಅಂತ ಇರ್ತೀವಲ್ಲ ಅದು ಬರ್ತದೆ. ಹಾಗಾಗಿ ಫಸ್ಟ್ ನೋಡಮ್ಮಂತ ಹಾಗೆ ತುಂಬ್ದ, ಬಟ್ ಬರ್ಲೋಯ್ತು. ಹಾಗಾಗಿ ಇನ್ನು ಮತ್ತು ದಸ್ತಿ ಅದು ತಂದು ತುಂಬ್ಕೊಳತ್ತೀನಿ. ಫಸ್ಟ್ ಹೊರಗಿನ ಮಾಡ್ಕೊಂಡಂದ್ರೆ ಒಳಗೆ ಹೋಗ್ಬೋದು. ಇಲ್ಲಾಂದ್ರೆ ನಮ್ಮ ಜಾನುಗಿನ ಎದ್ದಳು ಅಂದ್ರೆ ಇಲ್ಲಿ ಬರ್ತಾಳಕ್ಕೆ ನೀರಾಗ ಕಂಪಲ್ಸರಿ ಆಡ್ಲಕ್ಕ. ಹಾಗಾಗಿ ಇಲ್ಲೆಲ್ಲ ನೀರು ಫಸ್ಟ್ ತುಂಬಿಟ್ಟು ಇನ್ನು ಹೊರಗಿಂದೆಲ್ಲ ಡೈರೆಕ್ಟ್ ಹುಡುಗಲ್ಲ. ಯಾಕಂದ್ರೆ ಹುಡುಗ್ಲಕ್ಕೆ ಹೋದ್ರು ನಾನು ಹೇಳೋ ಟೈಮಿಗೆ ನಮ್ಮ ಓನರ್ ಅದು ಹಚ್ಚಿ ನೀರೆಲ್ಲ ಮಾಡಿರ್ತಾರೆ, ಹುಡುಗ್ಲ ಬರಲ್ಲ. ಹೀಗಾಗಿ ನಾನು ಡೈರೆಕ್ಟ್ ತೊಳೆದೇ ಬಿಡ್ತೀನಿ. ಹಾಗಾಗಿ ಈಗ ನೀರೆಲ್ಲ ತುಂಬ್ಲತ್ತೀನಿ. ನೋಡ್ಲತ್ತಿರಲ್ಲ ಈಗ ನೀರು ಅದ್ರಾಗ ಹೆಂಗೆ ಗಲೀಜು ಬಂದವ ಹೆಂಗೆ ಅಂತ ನೋಡಿ ಇನ್ನು ಚೆಲ್ಲಾಕ್ಲತ್ತೀನಿ. ಮನೆಗೆ ಹೋಗಿ ಮತ್ತು ಒಳಗೆ ಹೋಗಿ ದಸ್ತಿ ಅದು ತಂದು ತುಂಬ್ತೀನಿ. ಇನ್ನು ಜಾನು ಅಮ್ಮ ಎಲ್ಲ ಹೇಳ್ತಾರೇನಂತ ಅಂಜಿಕ್ಲಿಂತ ಹಳ್ಳಕ್ಕೆ ತೆಗ್ದು, ಯಾಕಂದ್ರೆ ಅವ್ರು ಎದ್ರು ಅಂದ್ರೆ ಮತ್ತು ಕೆಲಸ ಮಾಡ್ಲಿಕ್ಕೆ ಬಿಡಲ್ಲ. ಇವತ್ತು ಬೇರೆ ಹಬ್ಬ ಅದಲ್ವ, ಹಾಗಾಗಿ ಹಬ್ಬದ ದಿನ ಇಷ್ಟುಗನ ಕೆಲಸ ಇರ್ತದಲ್ವ. ಇನ್ನು ಈ ಬೇಸ್ಗೆಗಂತೂ ಹಬ್ಬಗಳು ಬಂದ್ರಂತೂ ಸಾಕಾಯ್ತದ, ಮಾಡ್ಬೇಕು ಅನ್ಸಲ್ಲ. ಇನ್ನು ಮಾಡೋದು ತಿಂಬೋದು ಮಕ್ಕೊಂಬೋದು ಇದೇ ಆಗ್ಲತ್ತದ ಕೆಲಸ. ಈಗಂತೂ ಬೇಸ್ಗೆಗೆ ಭಾಳಷ್ಟು ಅಂದ್ರೆ ಭಾಳ ಬೇಜಾರಾಗ್ಲತ್ತದ ಮನ್ಯಾಗ. ಇನ್ನು ಹೇಳಕ್ಕೆ ಭೀ ಬರಲ್ಲ ಯಾರಿಗೆ ಭೀ, ಯಾಕಂದ್ರೆ ಅದೇ ಮನೆಗೆ ಇರೋದೇ ಅದೇ ಅಲ್ವ, ಮಾಡ್ಕೋಬೇಕು ತಿನ್ನಬೇಕು ಮತ್ತು ತೊಳಿಬೇಕು, ಅದೇ ನಡ್ದದ ಕೆಲಸ ಅಂತೂ. ಈ ಕೆಲಸದ್ರಾಗೆ ಸಾಕಾಗ್ಲತ್ತದ. ಇನ್ನು ಹೊರಗೆ ಹೋಗಿ ಕೆಲಸ ಮಾಡಿ ಮನೆಗೆ ಬಂದು ಹೆಂಗೆ ಮಾಡ್ತಾರೋ, ಕೆಲವೊಬ್ರು ಮಾಡ್ತಾರಲ್ವ ಹೊರಗೆ ಹೋಗಿ ಡ್ಯೂಟಿ ಅದು ಮಾಡ್ತಾರಲ್ವ, ಅವ್ರಿಗೆ ಹೆಂಗೆ ಖರೆ ನಮಗೆ ಮನೆಗಿದ್ದೆ ನಂಗೆರ ಸಾಕಾಗ್ಲತ್ತದ. ಇನ್ನು ಇದೇ ದಿನ ತೊಳೆದು ಅಡುಗೆ ಮಾಡೋದು, ತೊಳೆಯೋದು, ಬಟ್ಟೋದು ಅದೇ. ಮತ್ತು ಇನ್ನು ಸ್ವಲ್ಪ ಟೈಮ್ ಸಿಕ್ಕರು ಬಾಜು ಓನರ್ ಕೂಡ ಅದು ಮಾತಾಡೋದು ಅಷ್ಟೇ. ಇನ್ನು ಇಬ್ಬರು ಮಕ್ಕಳು ಕೂಡ ಸಾಕಾಗೋಯ್ತದ. ಇನ್ನು ನೋಡತ್ತಿರಲ್ಲ ಯಾಕಡೆ ಇದ್ದವ್ರು ಯಾಕಡೆ ಬಂದಾಳ ನಮ್ಮ ಜಾನು ಅಂತಂದು. ಇನ್ನು ಆಕಿನ ಪಿಂಕಿ ನೋಡ್ರಿ ಯಾಕಡೆ ಬಂದಾಳ ಅಂತಂದು. ಕಂಪಲ್ಸರಿ ಪಿಂಕಿ ಬೇಕಿ. ಕೂಲರ್ ಹಚ್ಚಿ ಬಿಟ್ಟೇವೆ ಅಂದ್ರೆ ನೈಟ್ ಚಂದ ನಿದ್ದೆ ಹೊಂಟದ. ಇಲ್ಲಾಂದ್ರೆ ಮ್ಯಾಗ ಏನು ಸ್ಲ್ಯಾಪ್ ಇಲ್ಲಲ್ವ ನಮ್ಗೆ, ಹಾಗಾಗಿ ಫುಲ್ಲು ದಗಿ ಇರ್ತದ. ಒಂದೇ ಛತ್ತದಲ್ವ, ಅದ್ರ ಸಲುವಾಗಿ ಇನ್ನು ಕೂಲರ್ ರಿಪೇರಿ ಮಾಡಿದಂತೂ ಒಳ್ಳೇದಾಗ್ಯದ. ಇಲ್ಲಾದ್ರೂ ನಿದ್ದೆ ಆಯ್ತಿದ್ದಿಲ್ಲ, ಮೊಕೊಲಕ್ಕೆ ಆಯ್ತಿದ್ದಿಲ್ಲ ಆ ಥರ. ಇನ್ನು ಅದು ರಿಪೇರಿ ಮಾಡಿ ಚೆಂದ ಆಗ್ಯದ. ಆಯಿತು. ಮತ್ತು ಇನ್ನು ಕಿಚನ್ದಾಗ ಬಂದು ಇನ್ನು ಕಿಚನ್ದಾಗ ನನ್ನ ಕೆಲಸ ಎಲ್ಲ ಮಾಡ್ಕೊಳತ್ತೀನಿ. ಇವತ್ತು ಹಬ್ಬ ಅದಲ್ವ, ಇನ್ನೂ ಹಬ್ಬ ಈಗೇನು ಅಡುಗೆ ಮಾಡಿಲ್ಲ ನಾನು. ಮಾರ್ನಿಂಗು ನೈಟ್ ಮಾಡ್ಬೇಕಂತಂದು. ಯಾಕಂದ್ರೆ ಇವತ್ತು ನಂದು ಶುಕ್ರವಾರ ಭೀ ಅದ. ಇನ್ನು ಮುಂಜಾನೆ ಏನು ಉಂಬಲ್ಲ ಏನಿಲ್ಲ. ಹಾಗಾಗಿ ಇನ್ನು ಬಂದು ಎಲ್ಲ ಕಿಚನ್ದಾಗ ನೀರೆಲ್ಲ ತುಂಬ್ಕೊಳತ್ತೀನಿ. ಇನ್ನು ಗ್ಯಾಸ್ ಕಟ್ಟಿ ಅದೆಲ್ಲ ತೊಳ್ಕೊಳತ್ತೀನಿ. ಯಾಕಂದ್ರೆ ಇನ್ನು 2-3 ದಿನ ಆಗಿತ್ತು. ಆಲ್ಮೋಸ್ಟ್ ನಾನು 2 ದಿನಕ್ಕೆ ಒಂದು ಸರ್ತಿನೇ ತೊಳಿತೀನಿ. ಇನ್ನು ಮತ್ತು ಇವತ್ತು ಹಬ್ಬ ಭೀ ಅದ, ಮತ್ತು ಹಂಗೆ ಅಡುಗೆ ಮಾಡ್ಬೇಕಂತಂದು ಎಲ್ಲ ಕಿಚನ್ ಅದು ತೊಳ್ಕೊಳತ್ತೀನಿ ಫಸ್ಟು. ಇನ್ನು ಕಿಚನ್ದು ಗೋಡೆಗಳು ಇರ್ತಾವಲ್ವ, ಅದಕ್ಕೆಲ್ಲ ಸ್ವಲ್ಪ ಕಲಿಯೋದು ಬಿದ್ದಿರ್ತಾವ. ಹಾಗಾಗಿ ನಾನು ಒಂದು ವಾರಕ್ಕೊಂದು ಸರ್ತಿ 4 ದಿನಕ್ಕೊಂದು ಸರ್ತಿ ಎಲ್ಲ ಕ್ಲೀನ್ ಮಾಡ್ತೀನಿ. ಇನ್ನು ಇಲ್ಲಿ ನಾನು ಕಿಚನ್ದಾಗ ಕೆಲಸ ಮಾಡ್ಲತ್ರ ಜಾನು ಬಂದಳು, ಎದ್ದಳು. ಯಾಕಂದ್ರೆ ನೀರಿನ ಸೌಂಡು, ನೀರು ಆನ್ ಮಾಡಿನಲ್ವ ಅದ್ರ ಸೌಂಡಿಗೆ ಎದ್ದಳು. ಆಲ್ಮೋಸ್ಟ್ ಆಲು ನಾನು ಎಬ್ಸಲ್ಲ, ಯಾಕಂದ್ರೆ ಹಾಲಿಡೇ ಇದ್ದಾಗೆ ಮಕ್ಕೋತಾಳ ಅಮ್ಮು. ಇಲ್ಲದ್ರೆ ಮತ್ತು ಪಾಪ ಇದು ಆಯ್ತದ ಅಂತಂದು ದಿನ ಜಲ್ದಿನೇ ಹೇಳ್ತಾಳಲ್ವ. ಇನ್ನು ಹಾಲಿಡೇ ಇದ್ದಾಗೆ ಮಂಗಿಸ್ಬೇಕಂತಂದು ಎಬ್ಸಲ್ಲ ಏನಿಲ್ಲ. ಇನ್ನು ಜಾನು ಎದ್ದಳು ಸೌಂಡಿಗೆ. ಈಕಿ ಎದ್ದಳು ಅಂದ್ರೆ ಆಕಿಗೆ ಎಬ್ಬಿಸ್ತಾಳ ಕಂಪಲ್ಸರಿ. ಯಾಕಂದ್ರೆ ಈಕಿ ಮಕ್ಕೊಗೂಡಲು ಆಕಿಗೆ ಹೋಗಿ ಮೈ ಮೇಲಾರ ಬೀಳ್ತಾಳ, ಇಲ್ಲ ಕೂದಲು ಹಿಡ್ದು ಎಳಿತಾಳ. ಏಳು ಟೈಮ್ ಆಗ್ಲತ್ತದ ಸ್ಕೂಲಿಗೆ. ನಾ ದಿನ ಎಬ್ಸ್ತೀನಲ್ವ ಅಮ್ಮಗೂ. ನಾ ಎಬ್ಸಿದಪ್ಲೆ ಆಕಿ ಹಾಲಿಡೇ ಇದ್ದಾಗ ಮಲ್ಕೊಂಡೋಗಿನ ಅಂದ್ರೆ ಏಳು ಅಮ್ಮು ಏಳು ಅಮ್ಮು ಏಳು ಅಂತಂದು ಎಬ್ಬಿಸ್ತಾಳ. ಹಾಗಾಗಿ ಆಲ್ರೆಡಿ ಎಬ್ಸ್ಲತ್ತಿವಳು. ಈಗ ನಾ ಇಲ್ಲಿ ಕೆಲಸ ಮಾಡೋ ಹೋಗಿ ಕಿಚನ್ದಾಗ ಎಬ್ಬಿಸ್ಲತ್ತಿವಳು ಆಕಿಗೆ. ಇನ್ನು ನಾನು ಇದೆಲ್ಲ ಕೆಲಸ ಅದೆಲ್ಲ ಮಾಡಿಕೊಂಡು ಗ್ಯಾಸ್ ಕಟ್ಟಿ ಅದೆಲ್ಲ ತೊಳ್ಕೊಂಡು ಇನ್ನು ಕೊಡ ಎಲ್ಲ ತುಂಬಿಟ್ಟು ಇನ್ನು ಹೊರಗೆ ಬಂದು ಸಾಮಾನು ಅದು ತೊಳ್ಕೊಳತ್ತೀನಿ. ಸ್ವಲ್ಪ ಸಾಮಾನೆಲ್ಲ ತೆಗ್ದೀನಿ ಇವತ್ತು. ಅಂದ್ರೆ ವಾಟರ್ ಬಾಟಲ್ಸ್ಗಳು, ಇನ್ನು ಐಸ್ ಕ್ರೀಮ್. ಈಗ ಬ್ಯಾಸ್ಗೆ ಬಂತಲ್ವ, ಐಸ್ ಕ್ರೀಮ್ ಮನೆಗೆ ಐಸ್ ಕ್ರೀಮ್ ಮಾಡ್ತೇವೆ ನಾವು. ಹಾಗಾಗಿ ಐಸ್ ಕ್ರೀಮ್ ಕ್ಯೂಬ್ ಎಲ್ಲ ಮ್ಯಾಗಿದ್ವು ಅವು. ಅವೆಲ್ಲ ತೆಗ್ದು ಅವೆಲ್ಲ ಸಾಮಾನುಗಳು ತೊಳೆಯಮ್ಮಂತಂದು ಸಾಮಾನು ತೊಳ್ಕೊಳತ್ತೀನಿ. ಇನ್ನು ಜಾನುಗೂ ಬ್ರಷ್ ಕೊಟ್ಟಿದ್ದ. ಇನ್ನು ಅಮ್ಮ ಹಾಗೆ ಹಾಸಿಗೆಗೆ ಎದ್ದಳು. ಇನ್ನು ಅಮ್ಮ ಜಾನು ಎದ್ದಾಳಲ್ವ, ಆಕೆಗೆ ಬ್ರಷ್ ಮಾಡಂತ ಕೊಟ್ಟೀನಿ. ಒಂದೊಂದು ದಿನ ಮಾಡ್ತಾಳೆ, ಒಂದೊಂದು ದಿನ ಮಾಡಲು ಏನಿಲ್ಲ. ಇವತ್ತು ಆಂಟಿ ಅದು ಮಾಡ್ಲತ್ತಿರು, ಅವ್ರದ್ದು ನೋಡಿ ಆಕೆ ಭೀ ಹೋಗಿ ಮಾಡ್ಲತ್ತಾಳ. ಇನ್ನು ನಾನು ಈ ಕಡೆ ಸಾಮಾನೆಲ್ಲ ತೊಳ್ಕೊಳತ್ತೀನಿ. ಇನ್ನು ಇವತ್ತು ಎಲ್ಲ ಹಬ್ಬ ಅದು ಅದಲ್ವ, ಎಲ್ಲ ಸಾಮಾನು ಫಸ್ಟ್ ಇವೆಲ್ಲ ಹೊರಗಿನ ಕೆಲಸ ಮಾಡ್ಕೊಂಡ್ರೆ ಇನ್ನು ಮಾಡ್ಕೋಬೋದು ಅಂತಂದು.
ಇನ್ನು ಸ್ವಲ್ಪ ಇದು ಶೇವ ಡಬ್ಬಿಗಳು ಅವೆಲ್ಲ ತೆಗ್ದಿದ್ದಲ್ವ, ಅವೆಲ್ಲ ಫಸ್ಟ್ ಇವತ್ತು ಕ್ಲೀನ್ ಮಾಡಿ ಎಲ್ಲ ಮಾಡಿ ಒಣಗಿಸಿ ತೆಗ್ದಿಡಮಂತ ಜಾಸ್ತಿನೇ ಸಾಮಾನಿದ್ವು. ಇನ್ನು ಮನೆಗೆ ಬಂದು ಎಲ್ಲ ಸಾಮಾನೆಲ್ಲ ತೊಗೊಂಡು ಮನೆಗೆ ಬಂದು ನಾನು ನಿನ್ನೆ ಇಡ್ಲಿ ಹಾಕಿದ್ದಲ್ವ, ಇಡ್ಲಿ ರವೆ ಇತ್ತು, ಅದೇ ಇಡ್ಲಿ ರವೆ ಇಬ್ರಿಗೆ ಭೀ ಹಾಕ್ಕೊಡಮಿ ಮಕ್ಳಿಗೆ ಅಂತಂದು. ಯಾಕಂದ್ರೆ ನಾನು ತಿಂಬಲ್ಲ ಏನಿಲ್ಲ, ಅವ್ರಿಬ್ರಿಗಾದ್ರೆ ನಡೀತದಂತ ಅವ್ರಿಬ್ರಿಗೆ ಇಡ್ಲಿ ರವೆ ಹಾಕ್ಲಕ್ಕಂತಂದು ಸ್ಟವ್ ಎಲ್ಲ ಇಟ್ಟು ಇಡ್ಲಿ ಹಾಕಿಡ್ಲತ್ತೀನಿ. ಇನ್ನು ದಿನ ಏನು ಇಡ್ಲಿ ಹಾಕ್ತಾಳೆ ಅಂತ ಅನ್ಕೋಬೇಡ್ರಿ. ಯಾಕಂದ್ರೆ ನಂಗೆ ಗೊತ್ತಿತ್ತು ನಂಗೆ ಹೆಂಗೆ ಭೀ ಶುಕ್ರವಾರ ಆಯ್ತದ ಅಂತಂದು. ಶುಕ್ರವಾರ ದಿನ ಇಡ್ಲಿ ನಾವು ಊಟ ಮಾಡಲ್ಲ, ಮಕ್ಳಿಗೆ ಇಬ್ರಿಗೆ ಭೀ ಹಾಕ್ಕೊಟ್ರೆ ಆಯ್ತಂತೆ ನಾನು ಅವ್ರಿಬ್ರಿಗೆ ಹಾಕ್ಕೊಡ್ಲತ್ತೀನಿ. ಇನ್ನು ಅಷ್ಟ್ರಾಗ ನಾನು ಎಲ್ಲ ಕೆಲಸ ಸಾಮಾನು ಅದು ತೊಳ್ಕೊಂಡು ಇಡ್ಲಿ ಹಾಕೋ ಟೈಮಿಗೆ ಅಮ್ಮ ಭೀ ಎದ್ದೇಳು. ಇನ್ನು ಹೇಳೋದು ಆಕಿಗೆ ಶಾಪಿಗೆ ಕಳಿಸಿದ ಒಂದು ಹಾಲಿನ ಪ್ಯಾಕೆಟ್ ತೊಗೊಂಡ್ಬಾ ಅಂತಂದು. ಯಾಕಂದ್ರೆ ನಂಗೆ ಚಹಾ ಮಾಡ್ಕೊಳಕ್ಕೆ. ಇನ್ನು ಚಹಾ ಮಾಡ್ಕೊಳಕ್ಕೆ ಆಕೆಲ್ಲ ಹಾಲಿನ ಪ್ಯಾಕೆಟ್ ತಂದಳು. ಇನ್ನು ಇಡ್ಲಿ ಹಾಕ್ಲತ್ತೀನಿ. ಇನ್ನು ಅವರು ಬ್ರಷ್ ಅದು ಮಾಡ್ಲತ್ತಾಳ ಅಮ್ಮು. ನಾನು ಈ ಕಡೆ ಎಲ್ಲ ಕೆಲಸ ಮಾಡ್ಕೊಂಬತ್ತಾನ, ಅವರು ಬ್ರಷ್ ಆಯ್ತದ. ಇನ್ನು ಇಡ್ಲಿ ಅದು ತಿಂದು ಇವತ್ತು ಹೋಳಿ ಅದಲ್ವ, ಅವರಿಬ್ಬರು ಹೋಳಿ ಆಡ್ತೀವಿ ಅಲ್ಲತ್ತಿರು. ಯಾವಾಗ ಭೀ ಹೊರಗೆ ಫ್ರೆಂಡ್ಸ್ಗಳು ಕೂಡ ಆಡ್ತಾರೆ. ಬಟ್ ಇವತ್ತು ನಾನು ಏನಿಲ್ಲ, ಅವರು ಇಬ್ರಿಗೆ ಭೀ ಮ್ಯಾಚ್ ಛತ್ತಿನ ಮೇಲೆ ಕರ್ಕೊಂಡು ಹೋಗಿ ಹೋಳಿ ಆಡ್ರಿ ಅಂತ ಅಂದು ಬಿಟ್ಬಿಟ್ಟಿನಿ ಇಬ್ರಿಗೆ. ಯಾಕಂದ್ರೆ ಜಾಸ್ತಿ ಹೊತ್ತು ಆಡಲ್ಲ. ಇನ್ನು ಆಡ್ರು ಭೀ ಮತ್ತು ತಣ್ಣಗೆ ನೀರಾಗ ಆಡ್ತಾರಲ್ವ, ಮತ್ತು ಸರ್ದಿ ಅದು ಬರ್ತದೆ ಅಂತಂದು. ಆಲ್ಮೋಸ್ಟ್ ಆಲ್ ನಮ್ಗೆ ಈ ಉರಿ ಅದು ಬಂದು ಅಂದ್ರೆ ನನ್ಗರ ಅಂಜಿಕೆನೇ ಆಯ್ತಾವೆ ಮಕ್ಕಳಿಗೆ. ಹಾಗಾಗಿ ಆಲ್ಮೋಸ್ಟು ಸೇಫ್ಟಿ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಬಟ್ ಎಷ್ಟು ಸೇಫ್ಟಿ ಮಾಡ್ರೂ ಭೀ ಒಂದೊಂದು ಟೈಮಿಗೆ ಆಯ್ತದಲ್ವ. ಈಗ ಬ್ಯಾಸ್ಗೆ ಬೇರೆ ಅದ, ಮತ್ತು ಈಗ ಅಷ್ಟೊಂದು ಸರ್ದಿ ಗಿರ್ದಿ ಏನೂ ಆಗಲ್ಲ. ಅಂದ್ರೂ ಭೀ ನಾವು ಏನು ಕಂಟ್ರೋಲ್ ಮಾಡೋದದ ಮಾಡಬೇಕಲ್ವ. ಹಾಗಾಗಿ ಇನ್ನು ಹೊರಗೆ ಅದು ಬಿಟ್ಟಿಲ್ಲ ಇವತ್ತು ನಾನು. ಯಾಕಂದ್ರೆ ಅಮ್ಮ ಆಡ್ತಾಳೆ, ಬಟ್ ಈಗಿನ ಫ್ರೆಂಡ್ಸ್ ಭೀ ಯಾರು ಭೀ ಇಲ್ಲ ಇಲ್ಲಿ. ಹಾಗಾಗಿ ಬಿಟ್ಟಿಲ್ಲ ಏನಿಲ್ಲ. ಇವರಿಬ್ಬರೇ ಆಡಲಕ್ಕಂತಂದು ಮ್ಯಾಗೆ ಕರ್ಕೊಂಡೋಗಿ ಬಿಡ್ತೀನಿ ನಾನು. ಆಲ್ಮೋಸ್ಟ್ ಇದು ಎಲ್ಲ ಕೆಲಸ ಮಾಡ್ಕೊಳತ್ರ ಭೀ ಅವರು ಸ್ಟಾರ್ಟ್ ಮಾಡಿರು. ಏತನ ಕೆಲಸ ಮಾಡ್ತಿ, ನಾವು ಟಿಫಿನ್ ಮಾಡಲೇವಿ ಏನಿಲ್ಲ, ನಮ್ಗೆ ಹೋಳಿ ಆಡ್ಲಕ್ಕೆ ಕೊಡು ಅಂತ. ಬಟ್ ಇದೆಲ್ಲ ಊಟ ಅವರು ನಾಷ್ಟ ಎಲ್ಲ ಮಾಡತನ ಒಟ್ಟು ಅದು ಕಲರ್ ಭೀ ಕಲಿಸಿರ್ಲಿಲ್ಲ ಮತ್ತು ಗನ್ ಕೊಟ್ಟಿರಲಿಲ್ಲ. ಹಾಗಾಗಿ ಇನ್ನು ನಾನು ಈ ಕಡೆ ಇಡ್ಲಿಗೆ ಹಾಕಿ ಒಂದು ಕಡೆ ಹಾಲು ಕಾಸಡ್ಲಕ್ಕೆ ಇಟ್ಟು ಈ ಕಡೆ ನನ್ನ ಮನೆ ಅದು ಸುಟ್ಕೊಂಡು ಹೊಂಟೀನಿ. ಇನ್ನು ಈಗ ಶುಕ್ರವಾರ ಭೀ ಅದ, ಮತ್ತು ಎಲ್ಲ ಹಬ್ಬ ಅದಲ್ವ, ಎಲ್ಲ ಕ್ಲೀನ್ ಇರಬೇಕಲ್ವ. ಹಾಗಾಗಿ ಮನೆಯೆಲ್ಲ ಸುಟ್ಕೊಂಡು ಬಂದು ಅವರಿಬ್ರಿಗೆ ನಾಷ್ಟ ಅದು ಕೊಟ್ಟೀನಿ. ತಿಲ್ಲತ್ತಾರ ಅವರಿಬ್ಬರು. ಅಂದ್ರೆ ನನ್ನ ಮನೆ ಸೂಟಿದ್ಮೇಲೆ ತಿಲ್ಲತ್ತಿರೋರು. ಯಾಕಂದ್ರೆ ಫಸ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಆಗೋಯ್ತು. ಇನ್ನು ಹಿಂದಿನ ಸರಿ ಅವ್ರದ್ದೆಲ್ಲ ಕೆಲಸ ಆದ್ರೆ ಆಯ್ತಂತಂದು ಇನ್ನು ನಾನು ಇದು ಎಲ್ಲ ಸುಟ್ಕೊಂಡು ಬಂದು ಮತ್ತು ಅವರಿಬ್ರಿಗೆ ನಾಷ್ಟ ಕೊಟ್ಟು, ನಾಷ್ಟ ಇದ್ದೀವಿ ಸಾಮಾನೆಲ್ಲ ತೊಳ್ಕೊಂಡು ಎಲ್ಲ ಮಾಡಿ ಅವರಿಬ್ರಿಗೆ ಛತ್ತಿನ ಮೇಲೆ ಕರ್ಕೊಂಡೋಗಿ ಕಲರ್ ಕಲಿಸ್ಲತ್ತೀನಿ. ನೋಡ್ಲತ್ತಿರಲ್ಲ, ಇದು ಒಂದೇ ಗನ್ ಇತ್ತು. ಅಂದ್ರೆ ಬಂದೂಕಿಂದು ಲಾಸ್ಟ್ ಟೈಮ್ ಅಮ್ಮು ಅಷ್ಟೇ ತೊಗೊಂಡೇಳು. ಈ ಸರ್ತಿ ಮತ್ತು ನಿನ್ನೆ ಮಾರ್ಕೆಟ್ಗೆ ಹೋಗಿದಾಗ ಜಾನುಗೊಂದು ತೊಗೊಂಡು ಬಂದಿದ್ದೀವಿ ಸಣ್ಣದು. ಈಗ ಮನೆಗೆ ಇಬ್ಬರು ಮಕ್ಕಳಿದ್ದ ಮೇಲೆ ಒಂದು ಯಾವ ವಸ್ತು ತೊಗೊಂಡ್ರು ಭೀ ಒಂದು ನಡೆಯಲ್ಲ. ಏನು ತೊಗೊಂಡ್ರು ಭೀ ಎರಡೆರಡು ತೊಗೋಬೇಕಲ್ವ. ಅದ್ರ ಸಲುವಾಗಿ ಆಕಿಗೆ ಭೀ ಇರಲಿ ಅಂತಂದು ತೊಗೊಂಡು ಬಂದಿದ್ದೀವಿ. ಇನ್ನು ನಾನು ಬೇರೆ ಕೆಲಸ ಎಲ್ಲ ಮಾಡತನ ಅವರು ನೀರಿಂದೇ ಆಟ ಆಡ್ಯಾರ. ಆಲ್ರೆಡಿ ಜಾನು ನೋಡ್ರಿ ಎಷ್ಟು ಗನ ತೋರಿಸ್ಕೊಂಡಾಳ ಅಂತಂದು ನೀರಿಂದೇ ಆಡಿರು. ಬಟ್ ನನ್ನ ಮ್ಯಾಗೆ ಕರ್ಕೊಂಡು ಹೋಗಿ ಇನ್ನು ಛತ್ತಿನ ಮೇಲೆ ನಾನು ಕಲರ್ ಕಲಸಿ ಬಿಟ್ಟು ಕೊಟ್ಟೀನಿ. ಈ ಎಲ್ಲ ಎಂಜಾಯ್ ಇರಬೇಕಲ್ವ. ಬಟ್ ಇಲ್ಲೆಲ್ಲ ಅಷ್ಟು ಗನ ನಾವು ಊರಾಗ ನಾವು ಆಡಿದಪ್ಲೆ ಇಲ್ಲ ಆಡ್ಲಿಕ್ಕೆ ಬರೋಲ್ಲ. ನಾವಂತೂ ಫುಲ್ ಆಡ್ತಿದ್ದೆವು ಕಲರು ಹೋಲಿ ಎಲ್ಲ. ಹಬ್ಬ ಬಂತು ಅಂದ್ರೆ ಏನಂತಾರೆ ಎಗ್ಗು ಹೊಡಿತಿರು ತಲೆ ಮೇಲೆ ಎಲ್ಲ ಮಸಿ. ಈ ಕಲರ್ ಹಚ್ಚೋದಕ್ಕಿಂತ ಹೆಚ್ಚಿಗೆ ನಮ್ಮಲ್ಲೆಲ್ಲ ಕರ್ರಂದು ಮಸಿ ಇರ್ತದಲ್ವ, ಅದು ಹಚ್ತಿರು ಹೆಚ್ಚಿಗೆ. ಇನ್ನು ನಾನು ಅಷ್ಟೇ ಆಡಿಲ್ಲ, ನಮ್ಮ ಮನೆಯಾಗ ನಮ್ಮ ಮಮ್ಮಿಯರು ನಮ್ಮ ಪಪ್ಪರು ಎಲ್ಲರೂ ಆಡ್ಯಾರ. ಹೆಣ್ಮಕ್ಳೆಲ್ಲ ಆಡ್ತಿರು. ಬಟ್ ಇಲ್ಲಿ ಯಾರೂ ಆಡಲ್ಲ, ನಾವೇ ಈ ಪಾರ್ಗಳೇ ಆಡಬೇಕು. ನಾವು ಭೀ ಅಷ್ಟೊಂದು ಆಡಲ್ಲ. ಇನ್ನು ಅಮ್ಮ ಟ್ರೈ ಮಾಡ್ಲತ್ತಿಳು, ಬಟ್ ನಂಗೆ ಇಷ್ಟ ಇರಲಿಲ್ಲ. ಹಾಗಾಗಿ ಅವರಿಬ್ಬರಿಗೆ ಆಡ್ಲಕ್ಕಂತ ಬಿಟ್ಕೊಡ್ತೀನಿ ನಾನು. ಅವರಿಬ್ಬರೇ ಆಡ್ಲತ್ತಾರ. ಇನ್ನು ನಾನು ಇದು ಮಾಡ್ಲತ್ತಾಳಲ್ವ, ಸ್ವಲ್ಪ ಅಂದ್ರೆ ಮಕ್ಳಿಗೂ ಇಷ್ಟ ಎಂಜಾಯ್ ಮಾಡಬೇಕು ಅಂತಂದು ಸ್ವಲ್ಪ ಅಷ್ಟೇ ಆಡೀನಿ. ಇನ್ನು ನಮ್ಮ ಮನೆಯವ್ರು ಇದ್ದಿಲ್ಲ. ಲಾಸ್ಟ್ ಟೈಮು ನಮ್ಮ ಮನೆಯವ್ರು ಭೀ ಇದ್ದಿರು. ಇವತ್ತು ಅವರು ಡ್ಯೂಟಿಗೆ ಹೋಗ್ಯಾರ. ನಮ್ಮ ಮನೆಯವ್ರು ಭೀ ಇದ್ದಿರು. ನಾವು ಭೀ ಆಡಿದ್ದೆವು ಹೋಲಿ. ಅಂದ್ರೆ ಮನೆಗೆ ನಾವೇ ಅಷ್ಟೇ. ಹೊರಗಿನವ್ರಿಗೆ ಯಾರಿಗೆ ಹಚ್ಚಪ್ಲೇ ಇಲ್ಲ. ಹಚ್ಚರು ಈಗ ಅವಾಗಿನ ಗತ್ಲೆ ಇವಾಗಿಲ್ಲ. ಊರ ಕಡೆ ಅಂದ್ರೆ ನಡೀತದ, ಬಟ್ ಇಲ್ಲೆಲ್ಲ ನಡೆಯಲ್ಲ. ಹಾಗಾಗಿ ಇನ್ನು ಸ್ವಲ್ಪ ಜಾನುಗೂ ಕಲರ್ ಹಚ್ಚಮ್ಮಿ ಅಂತಂದು ಹಚ್ಲಕ್ಕೆ ಹೋದ್ರು. ಜಾನು ಅಂದ್ರೆ ವಾಟರ್ ಆಡ್ತಾಳೆ. ಬಟ್
ಆಕಿ ಕಲರ್ ಹಚ್ಕೊಂಬಲ್ಲಳು. ಕಲರ್ಲಿಂತೆ ಹೋದ ವರ್ಷ ಆಡೇ ಇಲ್ಲ ಆಕಿ, ಅಳ್ಳದೇ ಅಳ್ಳತ್ತಿಳು ಹೋದ ವರ್ಷ. ಇನ್ನು ಈ ವರ್ಷ ಅಂತೂ ಸ್ವಲ್ಪ ದೊಡ್ಡಕ್ಕೆ ಆಗ್ಯಾಳಲ್ವ, ಹಾಗಾಗಿ ಇನ್ನು ಆಡ್ತೀನಂತ ಟ್ರೈ ಮಾಡ್ಲತ್ತಾಳ. ಬಟ್ ಹೋದ ವರ್ಷ ಅಂತ ಕಲರಿಗೆ ನೋಡಿ ಅಂಜ್ಲತ್ತಿಳು, ಹಂಗಾಗಿ ಹೋದ ವರ್ಷ ಆಡಿಲ್ಲ, ಈ ಸರ್ತಿನೇ ಆಡ್ಲತ್ತಿಳು. ಇನ್ನು ಅದು ಗನ್ ಅದಲ್ವ, ಆಕಿ ಗನ್ನಿನಾಗ ನೀರು ತೊಗೊಳಕ್ಕೆ ಹೊಂಟಿದ್ದಿಲ್ಲ. ನಾನು 2-3 ಸರ್ತಿ ಟ್ರೈ ಮಾಡಿ ತೋರಿಸ್ಲತ್ತೀನಿ, ಬಟ್ ಆಕಿ ಆಡಲಾಗಿಳು. ಇನ್ನು ಅಮ್ಮು ನೀರದು ಹಾಕ್ಲತ್ತಾಳಲ್ವ, ನನ್ನ ಪ್ಯಾಂಟು ಅಂಗಿ ಎಲ್ಲ ಹಸಿ ಆಗ್ಯದ ಮಮ್ಮಿ ಅಂತಂದು ಅಲ್ಲೇ ಆಡ್ಲಕ್ಕೆ ಸ್ಟಾರ್ಟ್ ಮಾಡಿವಳಕಿ. ಇನ್ನು ನಾನು ಟ್ರೈ ಮಾಡಿ ತೋರಿಸ್ಲತ್ತೀನಿ ಗನ್ನಿನಾಗ ಹಿಂಗೆ ನೀರು ಎಳಿ ಅಂತಂದು. ಹ್ಞೂ ಅಲ್ಲ, ನನ್ನ ಇಷ್ಟ ಪ್ರಕಾರನೇ ಹೇಳ್ತೀನಂತ. ಇನ್ನು ಇದು ಮಾಡ್ಕೊತಾನೆ ಅಮ್ಮು ಕೆಳಗೆ ಹೋಗಿಳು. ಇನ್ನು ಕೆಳಗೆ ಹೋಗ್ಯಾಳ, ಈಕಿ ಒಬ್ಬಾಕಿನೇ ಆಡ್ಲತ್ತಾಳ. ಇನ್ನು ಇದು ಗನ್ ದೊಡ್ಡದದ, ಇದ್ರಾಗ ನೀರು ಹೊಂಟಾವ ಜಾಸ್ತಿ ಅಂದ್ರೆ ಭೀ ಕೇಳಲಾಗಿಳು. ಅಂದ್ರೆ ನಂದೇ ಸಾಕು, ನಂಗೆ ಬೇರೆದವ್ರು ಬೇಡ ಅಂತಂದು. ಇನ್ನು ಬಾಜುದವರೆಲ್ಲ ನೀವೇ ಆಡ್ತೀರಿ, ಕೆಳಗೆ ಬರ್ರಿ ಆಡ್ಲಾಗ ಅಂದರು. ಬಟ್ ನಂಗೆ ಕಳಿಸಿಲ್ಲ ಇಬ್ರಿಗೆ ಭೀ. ಯಾಕಂದ್ರೆ ಅವ್ರವರೇ ಆಡ್ತಾರೆ. ಇನ್ನು ಹೊರಗೆ ಹೋದ್ರೆ ಮತ್ತೆ ಜಾಸ್ತಿ ಕಲರ್ ಅದು ಮಾಡ್ಕೊಂಡ್ಬರ್ತಾರೆ. ಇನ್ನು ಇದು ಕಲರ್ ಭೀ ಹೆಂಗಾಗ್ಯದ ಅಂದ್ರೆ ನಮ್ಗೆ ಆ್ಯಕ್ಚುಲಿ ಇವತ್ತು ಗೊತ್ತಾಗ್ಯದ. ಕಲರು ಅಮ್ಮ ಹಚ್ಕೊಂಡಳಲ್ವ, ಅದ್ರದ್ದು ಕಲರ್ದು ಈ ಆಗಿಲ್ಲೋ ಏನೋ ಗೊತ್ತಿಲ್ಲ, ಮಾರಿಗೆ ಸ್ವಲ್ಪ ಪಿಂಪಲ್ ಗತ್ಲೆ ಅಂದ್ರೆ ರ್ಯಾಷಸ್ ಗತ್ಲೆ ಆಗ್ಯಾವ, ಅಲರ್ಜಿ ಗತ್ಲೆ ಆಗ್ಯಾವ. ಹಾಗಾಗಿ ಇನ್ನು ಕಳ್ಸಲ್ದೇ ಚೆಂದ ಆಗ್ಯದ ಅಂದ್ಕೊಂಡೆ ನಾನಂತೂ ಇವತ್ತು. ಇನ್ನು ಕಳ್ಸಿದ್ರಂತೂ ಮತ್ತಿನ್ನು ಮಾರಿ ಎಲ್ಲಾದರೂ ಏನಾಯ್ತಿತ್ತೇನೋ, ಇಲ್ಲಿ ಹಣೆ ಮೇಲೆ ಆಗ್ಯಾವಕಿ ರ್ಯಾಷಸ್ ಗತ್ಲೆ ಆಗ್ಯಾವ. ಹಾಗಾಗಿ ಏನೋ ಒಂದು ಅರ್ಧ ಗಂಟೆನೇ ಆಡ್ಯಾರ. ಆಡಿದ್ಮೇಲೆ ಮನೆಗೆ ಬಂದೆ ಎಲ್ಲ ನಾ ಭೀ ಫ್ರೆಶ್ ಅಪ್ಪು ಮತ್ತು ಮಕ್ಳಿಗೆ ಇಬ್ರಿಗೆ ಭೀ ಫ್ರೆಶ್ ಅಪ್ ಅದು ಮಾಡಿ ನಾನು ಬೇಗನೆ ಬೇರೆ ಕೆಲಸ ಮಾಡಿಕೊಂಡು ಇನ್ನು ಇದು ನೈಟ್ ಈವ್ನಿಂಗ್ 5ಕ್ಕೆ ಹಂಗೆ ಅಡುಗೆ ಸ್ಟಾರ್ಟ್ ಮಾಡೀನಿ. ನಾನು ಮಾರ್ನಿಂಗ್ ಏನೂ ಮಾಡಿಲ್ಲ. ಅವರಿಗಿಬ್ಬರಿಗೆ ಅನ್ನ ಮತ್ತು ಮೊಸರು ಶೇಂಗಾ ಹಿಂಡಿ ಅದು ಹಾಕಿ ಊಟ ಮಾಡಿಸೀನಿ. ಇನ್ನು ಇದು ನೈಟ್ ಈವ್ನಿಂಗ್ ಮಾಡ್ಲತ್ತೀನಿ. ಯಾಕಂದ್ರೆ ಏನರ ಹಬ್ಬ ಅದು ಇದ್ರೂ ಭೀ ಎಲ್ಲ ಏನರ ಮಾಡ್ಬೇಕಾಯ್ತದಲ್ವ, ಹಾಗಾಗಿ ಜಾಸ್ತಿನೇ ಮಾಡಬೇಕು. ಅದು ಮಾಡ್ರೂ ಭೀ ಊಟ ಮಾಡ್ಲಿಕ್ಕೆ ಯಾರು ಭೀ ಇಲ್ಲದ್ರೆ ಹೆಂಗೆ, ಅದ್ರ ಸಲುವಾಗಿ ನಾನು ನೈಟ್ ಮಾಡ್ರಾಯ್ತು. ನಾ ಭೀ ಹೆಂಗೆ ಭೀ ಶುಕ್ರವಾರ ಅದ, ನಾ ಭೀ ಮಾಡಲ್ಲಲ್ಲ, ಹಾಗಾಗಿ ಎಲ್ಲರೂ ಕುಂತು ಸಂಜೆಗೆ ಊಟ ಮಾಡ್ಬೇಕಂತಂದು ನೈಟ್ ಒಂದು 5 ಗಂಟೆಗೆ ಸ್ಟಾರ್ಟ್ ಮಾಡೀನಿ. ಯಾಕಂದ್ರೆ ಹಸು ಆಗ್ಲತ್ತಿವು. ನಾ ಯಾವತ್ತು ಭೀ ಇಷ್ಟೊತ್ತು ಉಳ್ದಿಲ್ಲ. ಡೈರೆಕ್ಟ್ ನಾನು ಮಧ್ಯಾಹ್ನ 1 ಗಂಟೆಗೆ ಹಾಗೆ ಊಟ ಮಾಡ್ತೀನಿ. ಬಟ್ ಇವತ್ತು ಹೆಂಗೆ ಭೀ ಹಬ್ಬ ಅದ, ಇದ್ರಾಯ್ತು ಸಂಜೆಗೆ ಅಡುಗೆ ಮಾಡ್ರಾಯ್ತು ಅಂತ ಉಳ್ದೀನಿ. ಬಟ್ ಹಸು ಆಗಿವು, ಹಾಗಾಗಿ ನಾನು 5ಕ್ಕೆ ಅಡುಗೆ ಸ್ಟಾರ್ಟ್ ಮಾಡೀನಿ. ಈ ಕಡೆ ಚಪಾತಿ, ಆ ಕಡೆ ಒಂದು ಹಾಲು ಕುದ್ಲಕ್ಕೆ ಇಟ್ಟೀನಿ. ಒಂದು 4 ಆಲು ಪಲ್ಯ, ಚಪಾತಿ ಮತ್ತು ಸಾಬ್ದಾಣಿ ಪಾಯಸ ಮತ್ತು ಅನ್ನ ಮಾಡ್ಲತ್ತೀನಿ, ಜೀರಾ ರೈಸ್ ಅನ್ನ. ಹಾಗಾಗಿ ಆ ಕಡೆ ಹಾಲು ಕುದಿಲಕ್ಕೆ ಇಟ್ಟೀನಿ. ಹಾಲು ಕುದಿತಾನೆ ಈ ಕಡೆ ಚಪಾತಿ ಹಿಟ್ಟು ನಾದ್ಕೊಳತ್ತೀನಿ. ಸ್ವಲ್ಪ ಒಂದು ನೈಟ್ ಅದಲ್ವ, ಸ್ವಲ್ಪ ಕಮ್ಮಿನೇ ಊಟ ಮಾಡ್ಬೇಕಂತಂದು ಸ್ವಲ್ಪ ಹಿಟ್ಟು ನೆನೆ ಇಟ್ಟೀನಿ. ಇನ್ನು ಈ ಕಡೆ ಒಂದು ಕಡೆ ಅನ್ನ ಎಲ್ಲ ಟಮಾಟ ಉಳ್ಳಾಗಡ್ಡಿ ಅದೆಲ್ಲ ಕೊಯ್ಕೊಳ್ತೀನಿ, ಪಲ್ಯಕ್ಕೆ ಅವೆಲ್ಲ ಕೊಯ್ಕೊಂಡು ಎಲ್ಲ ಮಾಡ್ಕೊತೀನಿ. ಇನ್ನು ಜಾನು ಎಷ್ಟು ಹೇಳ್ತೀನಿ ಆಕೆಗೆ, ನನಗೂ ಕಿಚನ್ದಾಗ ಮತ್ತು ಅರ್ಜೆಂಟ್ ಇದ್ದಾಗಂತೂ ನನಗೂ ಕಿಚನ್ದಾಗ ಯಾರೂ ಬರಬೇಡ ಅಂತಂದೆ ಒಂದು 5-6 ಸರ್ತಿ ಕಳಿಸೀನಿ. ಮತ್ತು ಬಂದು ಅಲ್ಲೇ ಕೂಡ್ತಾಳೆ. ಮತ್ತು ಹಿಂದೆ ಹಿಟ್ಟು ನಾದಿಟ್ಟಿನಲ್ವ, ಅದು ಹಿಟ್ಟು ತೊಗೊಂಡು ಆಡ್ಲತ್ತಾಳ. ಎಷ್ಟು ಹೇಳಿದ್ರು ಭೀ ಕೇಳಲಾಗಿಳು. ಇನ್ನು ಎಷ್ಟು ಬ್ಯಾಡ ಅಂದ್ರೆ ಭೀ ಇನ್ನು ತೊಗೊಂಡು ಆಟ ಆಡ್ಲತ್ತಿಳು. ಕಳಿಸೀನಿ ಒಂದು 5-6 ಸರ್ತಿ ಕಳಿಸ್ತೀನಿ. ಮತ್ತು ಬರ್ತಾಳೆ, ಅಲ್ಲೇ ಕೂಡ್ತಾಳೆ ಕಿಚನ್ದಾಗ. ಒಟ್ಟು ಆಕೆಗೆ ಎಷ್ಟು ಹೇಳಿದ್ರು ಭೀ ಕೇಳಲ್ಲ ಕಿಚನ್ದಾಗ. ನೋಡ್ಲತ್ತಿರಲ್ಲ, ಬೈಲತ್ತೀನಿ ಅಂದ್ರೂ ಭೀ ಕೇಳಲಾಗಿಳು. ಕುಕ್ಕರ್ ವಿಸಿಲ್ ಹೊಡಿತದ ಅಂದ್ರೂ ಭೀ ಆಕೆಗೆ ಒಟ್ಟು ಅಂಜಿಕೆನೇ ಇಲ್ಲ. ಇನ್ನು ನಾನು ಆಕಿನ ಕೂಡ ಮಾತಾಡ್ಕೊತಾ ಹಾಗೆ ಉಳ್ಳಾಗಡ್ಡಿ ಟಮಾಟ ಕಟ್ ಮಾಡ್ಕೊಂಡೀನಿ. ಆ್ಯಕ್ಚುಲಿ ಆಕೆ ಆಟದಾಗ ಇದ್ದ ಸಲುವಾಗಿ ಟಮಾಟ ನೋಡಿಲ್ಲ, ಇಲ್ಲದ್ರೆ ಟಮಾಟ ಖಾಲಿ ಆಯ್ತಿವು. ಇನ್ನು ಆಕೆ ಆಟ ಆಡ್ಲತ್ತಾಳಲ್ವ ಹಿಟ್ಟಿನ ತೊಗೊಂಡು, ಹಾಗಾಗಿ ಟಮಾಟ ನೋಡಿಲ್ಲಕ್ಕಿ. ಇನ್ನು ಈ ಕಡೆ ಅಕ್ಕಿ ತೊಗೊಂಡೀನಿ, ಒಂದು ಸ್ವಲ್ಪ ಮಾಡ್ಲತ್ತೀನಿ ಅನ್ನ ಭೀ. ಯಾಕಂದ್ರೆ ಚಪಾತಿ ಮಾಡ್ಲತ್ತೀನಲ್ವ, ಹಾಗಾಗಿ ಇನ್ನು ಜೀರಾ ರೈಸ್ ಮಾಡ್ತೀನಿ. ಓನ್ಲಿ ಜೀರಿಗೆ ಹಾಕಿ ಸ್ವಲ್ಪ ಬಗಾರ್ ಹಾಕಿ ಮಾಡ್ತೀನಿ. ಪ್ಲೇನ್ ಅನ್ನ ಎಲ್ಲಿ ಮಾಡಲಿ ಅಂತಂದು ಜೀರಾ ರೈಸ್ ಮಾಡಮಿ, ಅದು ಭೀ ಕುಕ್ಕರ್ನಾಗ ಮಾಡಮ್ಲತ್ತೀನಿ. ಹಾಗಾಗಿ ಇನ್ನು ಕುಕ್ಕರ್ಗಳಂತೂ ಒಂದು ವಿಸಿಲ್ ಹೊಡಿಲಾಗ್ಯದ. ಆಲುದು ಇಟ್ಟಿದ್ದು ಕುಕ್ಕರ್ ಅದಲ್ವ, ವಿಸಿಲೇ ಕೊಡಲಾಗ್ಯವ ನಂಬಲ್ಲಿ. ಹಾಗಾಗಿ ಅವಕ್ಕೆ ಭೀ ಡಾಕ್ಟರ್ ಬಲ್ಲಿ ತೊಗೊಂಡು ಹೋಗಬೇಕು. ಎಂದಾಯ್ತದೋ ಏನೋ ಗೊತ್ತಿಲ್ಲ, ಟೈಮ್ ಸಿಗಲಾಗ್ಯದ. ಇನ್ನು ಒಂದೊಂದು ಸರ್ತಿ ಅಂದ್ರೆ ಮ್ಯಾಜಿಕ್ ಥರ ನನ್ನ ಬಲ್ಲಿರೋ ಕುಕ್ಕರ್ಗಳು ಒಂದು ಸರ್ತಿ ವಿಸಿಲ್ ಕೊಡ್ತಾವ, ಒಂದು ಸರ್ತಿ ಕೊಡಲ್ಲ, ಈ ಥರ ಮಾಡ್ಲತ್ತವ. ಸ್ವಲ್ಪ ಡಾಕ್ಟರ್ ಬಲ್ಲಿ ಒಯ್ಬೇಕು ಅವಕ್ಕೆ ಭೀ. ಒಯ್ತೇವೆ ಟೈಮ್ ಸಿಕ್ಕಾಗ. ಇನ್ನು ಈ ಕಡೆ ಜೀರಾ ರೈಸ್ ಮಾಡ್ಲಿಕ್ಕೆ ಜೀರಿಗೆ ಎಣ್ಣೆ ಹಾಕಿ ಜೀರಿಗೆ ಮತ್ತು ಪತ್ತ ಎಲೆ ಹಾಕಿ ಏನೋ ಗೊತ್ತಿಲ್ಲ, ಎಲೆ ಹೂವಾಗತ್ಲೆ. ಬಟ್ ಅನ್ನ ಅಲ್ಲಿ ಚಿಕನ್ದಾಗ ಅಲ್ಲಿ ಹಾಕೋರೋ ಘಮ ಹಾಕಿ ವಾಸನೆ ಬರ್ತದೆ. ಹಾಗಾಗಿ ಅದು ತೊಗೊಂಡು ಬಂದಿದ್ದೆ, ಅದೇ ಹಾಕೀನಿ. ಇನ್ನು 2 ಮೆಣಸಿನ್ಕಾಯಿ ಹಾಕ್ಲತ್ತೀನಿ. ಪ್ಲೇನೇ ಮಾಡ್ಬೇಕಂದ್ರೆ ಒಂದು 2 ಮೆಣಸಿನ್ಕಾಯಿ ಇರಲಿ ಅಂತಂದು 2 ಮೆಣಸಿನ್ಕಾಯಿ ಹಾಕಿ ನೆನಿಕ್ಕಿ ತೊಳ್ಕೊಂಡು ಒಂದು 5 ನಿಮಿಷ ಇದು ಮಾಡ್ಕೊಂಬತ್ತಾನ ಅಕ್ಕಿ ನೆಂದಿವು ಅದೆಲ್ಲ ಹಾಕ್ಕೊಂಡು ಅಕ್ಕಿ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡಿಕೊಂಡು
ಒಂದು 1.5 ಗ್ಲಾಸ್ ತೊಗೊಂಡಿನಿ, ಅದಕ್ಕೆ 2 ಗ್ಲಾಸ್ 2.5 ಗ್ಲಾಸ್ ಅಷ್ಟು ಹಾಕ್ತೀನಿ. ಸ್ವಲ್ಪ ಮೆತ್ತಗೆ ಮಾಡ್ತೀನಿ, ಜೀರಾ ರೈಸ್ ಅಲ್ವಾ, ಸ್ವಲ್ಪ ಉದ್ರಾದ್ರೆ ಭೀ ಮಕ್ಕಳು ತಿಂಬಲ್ಲ. ಹಾಗಾಗಿ ನಾನು ಒಂದು ಹೆಚ್ಚಿಗೆ ನೀರು ಹಾಕಿ ಇನ್ನು ಸ್ವಲ್ಪ ಉಪ್ಪು ಹಾಕಿ ಇಟ್ಬಿಡ್ತೀನಿ. ಕುಕ್ಕರ್ ವಿಸಿಲ್ ಹೊಡಿಲಕ್ಕ ಒಂದು 3 ವಿಸಿಲ್ ಆದ್ರೆ ಆಗೋಯ್ತು. ಇನ್ನು ಇದು ಈ ಕಡೆ ಎಲ್ಲ ಮಾಡ್ಕೊಂಬತ್ತಾನ. ಆ ಕಡೆ ಆಲೂ ಭೀ ಕುದ್ದವ, ಆಲ್ಮೋಸ್ಟು ವಿಸಿಲ್ ಕೊಟ್ಟಿಲ್ಲ. ಆಖರಿ ಕಡೆ ಇವತ್ತು ವಿಸಿಲೇ ಕೊಟ್ಟಿಲ್ಲ, ಸುಮ್ಮ ಕುಕ್ಕರ್ನಾಗ ಇಟ್ಟಪ್ಲೆ ಆಗ್ಯದ ನಂಗೆ. ವಿಸಿಲ್ ಏನು ಕೊಟ್ಟಿಲ್ಲ. ನಾವೆಲ್ಲ ತೆಕ್ಕೊಂಡು ಇನ್ನು ಈ ಕಡೆಯಿಂದ ಕುಕ್ಕರ್ ಮುಚ್ಚಳನ ಎಲ್ಲ ಮುಚ್ಚಿಬಿಟ್ಟು ಇನ್ನು ಇಟ್ಬಿಡ್ತೀನಿ. ಆ ಕಡೆಯಿಂದ ಕುಕ್ಕರ್ ತೆಕ್ಕೊಂಡು ಆಲೂ ಪಲ್ಯ ಮಾಡಬೇಕು. ಮತ್ತು ಸಾಬ್ದಾಣಿ ನೆನೆಕ್ಕಿನಿ ನಾನು ಮುಂಜಾನೆ. ಆ್ಯಕ್ಚುಲಿ ಮುಂಜಾನೆ ಮಾಡ್ಬೇಕು ಅಂದ್ಕೊಂಡೆ, ಹಾಗಾಗಿ ಮುಂಜಾನೆ ಸಾಬ್ದಾಣಿ ನೆನೆಕ್ಕಿನಿ, ಸಾಬ್ದಾಣಿ ಪಾಯಸ ಮಾಡ್ಲಕ್ಕ ಅಂತಂದು. ಇನ್ನು ಈ ಕಡೆ ಆಲೂ ಎಲ್ಲ ಕುದ್ದಾವಂತ ಹೇಳಿನಲ್ವ, ಅದು ತೆಕ್ಕೊಂಡು ಎಲ್ಲ ಸಪ್ಪೆಲ್ಲ ತೆಕ್ಕೊಂಡು ಇನ್ನು ಆಲೂ ಪಲ್ಯ ಮಾಡ್ಲಕ್ಕ ಬಗಾರ್ ಹಾಕ್ಲತ್ತೀನಿ. ಇನ್ನು ಈ ಸರ್ತಿ ಹೋಳಿಗೆ ಸಿಂಪಲ್ಲು, ಯಾಕಂದ್ರೆ ಊರ ಕಡೆ ಎಲ್ಲ ಹೋಳ್ಗೆ ಅದು ಮಾಡ್ತಾರೆ. ನಾ ಭೀ ಮಾಡ್ತೀನಿ ಆಲ್ಮೋಸ್ಟ್ ಅಲ್ಲಿ. ಮೊನ್ನೆ ಶಿವರಾತ್ರಿಗೆ ಮಾಡಿನಲ್ವ, ಮತ್ತೆ ಎಲ್ಲಿಗೆ ಹೋಳ್ಗೆ ಮಾಡಬೇಕು. ಮತ್ತು ಇನ್ನು ಅಂದ್ರೆ ಯುಗಾದಿ ಹಬ್ಬ ಬರ್ತದೆ, ಮತ್ತು ಯುಗಾದಿಗೆ ಮಾಡಬೇಕು. ಸುಮ್ಮನೆ ಯಾಕಂತಂದು ಅದ್ರ ಸಲುವಾಗಿ ಸಿಂಪಲ್ ಮಾಡ್ಲತ್ತೀನಿ. ಆ್ಯಕ್ಚುಲಿ ಪೂರಿನೇ ಮಾಡ್ಬೇಕಂದ, ಮತ್ತು ಪೂರಿಗೆ ಡಯಟ್ ಸ್ಟಾರ್ಟ್ ಮಾಡೀನಿ ಅಂತ ಹೇಳೀನಿ ನಿಮಗೆಲ್ಲ. ಮತ್ತು ಪೂರಿ ಎಲ್ಲಿ ಅಂತಂದು, ಪೂರಿ ಭೀ ಬೇಡ ಅಂದ್ರೆ ನಮ್ಮ ಮನೆಯವ್ರು ಬೇಡ, ಆಯಿಲ್ ಇರ್ತಂತಂದು. ಇಲ್ಲ ಆಲ್ಮೋಸ್ಟ್ ಅಲ್ಲಿ ನಂಬಲ್ಲಿ ಪೂರಿ ಮಾಡಲ್ಲ, ನಾನು ಚಪಾತಿನೇ ಮಾಡ್ತೀನಿ. ಪೂರಿ 2 ಪೂರಿ ತಿಂದ್ರು ಭೀ ನನ್ನ ಮಕ್ಕಳು ಕೆಮ್ತಾರೆ, ಹಾಗಾಗಿ ನಾನು ಪೂರಿ ಹೆಚ್ಚಿಗೆ ಮಾಡಲ್ಲ. ನಾನು ಆಲೂ ಪಲ್ಯ ಮತ್ತು ಚಪಾತಿ ಅದು ಮಾಡ್ಲತ್ತೀನಿ. ನಾನು ಆಲೂ ಪಲ್ಯಕ್ಕೆಲ್ಲ ಬಗಾರ್ ಹಾಕ್ಕೊಂಡಿನಿ, ಅಂದ್ರೆ ಉಳ್ಳಾಗಡ್ಡಿ ಮತ್ತು ಒಂದು ಟೊಮಟೊ ಕೊಯ್ದು ಇಟ್ಕೊಂಡಿನಾವ, ಅವೆಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇನ್ನು ಆಲೂ ಕುದಿಸಿ ಆಲೂ ಹಾಕ್ಕೊಂಡಿನಿ. ಡೈರೆಕ್ಟಾಗಿ ಭೀ ಮಾಡ್ಬೋದು, ಡೈರೆಕ್ಟ್ಕನ ನಂಗೆ ಈ ಥರ ಇಷ್ಟ ಆಯ್ತದ. ಚಪಾತಿ ಅಲ್ಲಿ ಪೂರಿ ಕೂಡ ಅಲ್ಲಿ ಕುದಿಸ್ಕೊಂಡು ಮಾಡಿದ ಪಲ್ಯ, ಆಲೂ ಪಲ್ಯ ಚೆಂದ ಅನ್ನಿಸ್ತದ. ಹಾಗಾಗಿ ನಾನು ಇದೇ ಥರ ಮಾಡ್ತೀನಿ. ಇನ್ನು ಇದಕ್ಕೆ ಸ್ವಲ್ಪ ಫ್ರೈ ಆಗಿದ್ಮೇಲೆ ಆಲೂ ಎಲ್ಲ ಹಾಕ್ಕೊಂಡಿದ್ಮೇಲೆ 2 ಚಮಚ 1.5 ಚಮಚ ಹಂಗೆ ಹಾಕ್ಕೊಂಡಿನಿ. ಖಾರ ಜಾಸ್ತಿನೇ ಅದ. ಖಾರ ಮತ್ತು ಧನಿಯಾ ಪೌಡರು ಮತ್ತು ಗರಂ ಮಸಾಲ ಹಾಕ್ಕೊಂಡಿನಿ. ಧನಿಯಾ ಪೌಡರ್ ಎಲ್ಲ ನಾನು ಮನೆಗೆ ಕುಟ್ಕೋತೀನಿ, ಅದೇ ಹಾಕ್ಕೊಂಡಿನಿ. ಇನ್ನು ಹಾಕ್ಕೊಂಡು ಒಂದು 1.5 ಚಮಚ ಹಂಗೆ ಶೇಂಗಾ ಹಿಂಡಿ ಹಾಕ್ಕೋತೀನಿ. ನಂಗೆ ಶೇಂಗಾ ಹಿಂಡಿ ಎಲ್ಲ ಪಲ್ಯಕ್ಕೆ ಶೇಂಗಾ ಹಿಂಡಿ ಕಂಪಲ್ಸರಿ, ಹಾಗಾಗಿ ಶೇಂಗಾ ಹಿಂಡಿ ಒಂದು 1.5 ಚಮಚ ಹಂಗೆ ಹಾಕ್ಕೊಂಡು ಚೆನ್ನಾಗಿ ನೀರು ಹಾಕ್ಕೊಂಡು ಬಿಟ್ಬಿಡ್ತೀನಿ ಕುದಿಲಾಕ. ಇನ್ನು ಒಂದು 2 ಕುದಿ ಬಂದ್ರೆ ಆಗೋಯ್ತು. ಇನ್ನು ಇದು ಈ ಕಡೆ ಕುದಿಯತ್ತಾನ ನಾನು ಆ ಕಡೆ ತುಪ್ಪಕ್ಕೆ ಅದಕ್ಕೆ ಕಾಸ್ಕೊಂಡು ಬೊಗಣೆ ತುಪ್ಪದ ಹಾಕಿಟ್ಕೊಂಡಿದ್ದ ಕಾಜು ಬಾದಾಮ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಶಾವಿಗೆ ಪಾಯಸಕ್ಕೆ, ಸಾಬ್ದಾಣಿ ಪಾಯಸಕ್ಕೆ. ಹಾಗಾಗಿ ಇನ್ನು ತುಪ್ಪ ಅದು ಪಲ್ಯ ಆಲೂ ಪಲ್ಯದ ಆ ಕಡೆ ಆ ಸ್ಟವ್ ಮೇಲೆ ಇಟ್ಟು ಈ ಕಡೆ ನಾನು ಇದು ಪಾಯಸ ಮಾಡ್ಲತ್ತೀನಿ. ಇನ್ನು ಡೈರೆಕ್ಟೇ ಹಾಕಿಟ್ಲತ್ತೀನಿ ಇದ್ರಾಗ, ಅಂದ್ರೆ ಹುರ್ಕೊಂಡು ತೆಕ್ಕೊತಿದ್ದಲ್ವ ಯಾವಾಗ ಭೀ, ಇದ್ರಾಗಿಲ್ಲ ಡೈರೆಕ್ಟ್ ಹಾಕಿರ್ತೀನಿ. ಯಾಕಂದ್ರೆ ಅರ್ಜೆಂಟು, ಇನ್ನು ನನಗಂತೂ ಫುಲ್ ಹಸು ಆಗ್ಲತ್ತವ. ಹಾಗಾಗಿ ಇನ್ನು ಮುಂಜಾನೆ ಅಮ್ಮು ಏನು ಮಾಡಿಳಂದ್ರೆ ಮೊಸರಿನ ಪಾಕೆಟ್ ತೊಗೊಂಬನೆ ಅಂದ್ರೆ ಹಾಲಿನ ಪಾಕೆಟ್ ತಂದಿಳು. ಅದ್ರ ಸಲುವಾಗಿ ಅದೇ ಹಾಲಿನ ಪಾಕೆಟ್ಲಿಂತೆ ಮಾಡ್ರಾಯ್ತು ಅಂತಂದು ಒಂದು 10 ರೂಪಾಯಿ ಪಾಕೆಟ್ ಇರ್ತದಲ್ವ, ಅದು ತಂದಿಳು. ಅದ್ರ ಹಾಲು ಹಾಕಿ ಕಿಸ್ಮಿಸಿ ಅವೆಲ್ಲ ಹಾಕೊಂಡು ಚೆಂದ ಫ್ರೈ ಮಾಡಿ ಹಾಲು ಹಾಕಿ 1 ಗ್ಲಾಸಷ್ಟು ನೀರು ಹಾಕೀನಿ. ಯಾಕಂದ್ರೆ ಹಾಲು ಫುಲ್ ಗಾಢ ಇದ್ರೂ ಭೀ ಹಾಲಿನ ಸ್ಮೆಲ್ ಬರ್ತವೆ. ಹಾಗಾಗಿ ನನಗೆ ಎಷ್ಟಲ್ಲಿ ಲೂಸ್ ಮಾಡ್ಕೊತೀನಿ. ನಾನು ಯಾವಾಗ ಭೀ ಪಾಯಸ ಮಾಡಿದ್ರೆ ಸ್ವಲ್ಪ ಆಳಸ್ ಮಾಡ್ತೀನಿ, ಕುದ್ದಿದ ಮೇಲೆ ಗಟ್ಟಿ ಆಯ್ತದಲ್ವ, ಅದ್ರ ಸಲುವಾಗಿ. ಇನ್ನು ನೀರೆಲ್ಲ ಹಾಕ್ಕೊಂಡು ಎಲ್ಲ ಇಕ್ಕಿದ್ಮೇಲೆ ಕುದಿ ಬಂದಿದ್ಮೇಲೆ ಸಾಬ್ದಾಣಿ ನೆನಿಕ್ಕಿ ಸಾಬ್ದಾಣಿ ಆ ಕಡೆ ಹಾಕ್ಕೊಂಡು ಈ ಕಡೆ ನಾನು ಚಪಾತಿ ಹಿಟ್ಟು ನಾದ್ಕೊಳತ್ತೀನಿ. ಫಸ್ಟ್ ಒಂದು ಸರ್ತಿ ಸಾಬ್ದಾಣಿ ಚೆಂದ ಕುದಿಬೇಕು, ಕುದ್ದಿದ್ಮೇಲೆ ನಾವು ಸಕ್ಕರೆ ಹಾಕ್ಕೋಬೇಕು. ಹಾಗಾಗಿ ಯಾವಾಗ ಭೀ ಸಕ್ರೆ ಸ್ವೀಟ್ ಮಾಡ್ಲತ್ರ ಲಾಸ್ಟಿಗೆ ಹಾಕ್ಕೋಬೇಕು. ಹಾಗಾಗಿ ನಾನು ಫಸ್ಟ್ ಆ ಕಡೆ ಸಾಬ್ದಾಣಿ ಮತ್ತು ಕುದಿಲಾಕ ಇಟ್ಟಿನಲ್ವ, ಇನ್ನು ಪಲ್ಯದೆಲ್ಲ ಕುಕ್ಕರ್ ಬೊಗಣಿ ಅದು ತೆಗ್ದು ಇನ್ನು ಇದಕ್ಕೆ ಈ ಕಡೆಯಿಂದ ಬೊಗಣಿ ಆಚೆ ಕಡೆ ಇಟ್ಟು ಈ ಕಡೆ ಹೆಚ್ಚಿಗೆ ಆಲ್ಮೋಸ್ಟ್ ಆಲು ನಾನು ರೈಟ್ ಸೈಡ್ದೇ ಲೆಫ್ಟ್ ಸೈಡ್ದೇ ಯೂಸ್ ಮಾಡ್ತೀನಿ. ಯಾಕಂದರೆ ಈ ಕಡೆ ಸರೀಸ್ ಆಯ್ತದ, ಎಲ್ಲ ಈಸಿ ಆಯ್ತದ. ಆ ಕಡೆ ಅದು ಮತ್ತು ಇದು ಅದಲ್ವ ಕೊಡೋದು ಇರ್ತದೆ, ಹಾಗಾಗಿ ಈ ಕಡೆಯಿಂದ ಯೂಸ್ ಮಾಡ್ತೀನಿ. ಇನ್ನು ಜಾನಗೂ ಇಲ್ಲಿ ಕುಂತಳಂದ್ರೆ ಅಲ್ಲಿ ಬೊಗಣಿ ಇಟ್ಟಿನಲ್ವ ಪಲ್ಯದು, ಮತ್ತು ಅದು ಪಲ್ಯ ಬೊಗಣಿ ಗರಮ್ ಅದ, ಏನಾರ ಮಾಡ್ತಾಳೆ ಅಂತಂದು ಆಕಿಗೆ ಫಸ್ಟ್ ಕೆಳಗೆ ಇಳಿಸಿ ಕಳಿಸ್ಕೊಟ್ಟು ಈ ಕಡೆ ನಾನು ಚಪಾತಿ ಅದು ಮಾಡತ್ತೀನಿ. ಇನ್ನು ಈ ಚಪಾತಿಗೆಲ್ಲ ಈ ಥರ ರೆಡಿ ಮಾಡಿ ಇಟ್ಕೊಂಡು ಇನ್ನು ಆ ಕಡೆ ಕುದಿ ಬಂದಿತ್ತು ಸಾಬ್ದಾಣಿಸೋದು, ಕಡೆ ಸಕ್ಕರೆ ಅದು ಹಾಕಿ ಇನ್ನು ಈ ಕಡೆ ಚಪಾತಿ ಅದು ಮಾಡ್ತೀನಿ. ಇನ್ನು ಆಲ್ಮೋಸ್ಟ್ ಅಲ್ಲೂ ಒಂದು ಎಷ್ಟು ಇವು 4 ಒಂದು 6 ಚಪಾತಿ ಅಷ್ಟೇ ಮಾಡೀನಿ, ಸಾಕು ನಮ್ಗೆ ಈಗಿನ ಪುರ್ತಕ. ಹಾಗಾಗಿ ಇನ್ನು ಇಷ್ಟೆಲ್ಲ ಮಾಡಿಕೊಂಡು ಎಲ್ಲ ಮಾಡಿ ಇವತ್ತಿಂದ ಅಡುಗೆ ಫುಲ್ಲು ಸಿಂಪಲ್ ಮಾಡೀನಿ ಹೋಳಿ ಹಬ್ಬದು.
ಇನ್ನು ನಾ ಅಡುಗೆ ಸ್ಟಾರ್ಟ್ ಮಾಡಿದಾಗ 5 ಆಗಿತ್ತು. ಈಗ ನಾನು ಆಲ್ಮೋಸ್ಟ್ ಇದೆಲ್ಲ ಕೆಲಸ ಮಾಡ್ಕೊತ 6:30 ಹಂಗಾಗಿತ್ತು. ಹಾಗಾಗಿ ನಾ ಮತ್ತು ಹೊರಗೆ ಕತ್ತಲದಾಗಿತ್ತು. ಸಾಮಾನು ತೊಳೆದಿದ್ದು ಅಲ್ವಾ, ಅವೆಲ್ಲ ತೊಗೊಂಡು ಬಾ ಅಂದ್ರೆ ನಮ್ಮ ಅಮ್ಮಗೆ ಹೇಳಿದ್ದೆ. ನಮ್ಮ ಮನೆಯವರು ಮ್ಯಾಕ್ ಕಾಂಪೌಂಡ್ ಮೇಲೆ ಇದ್ದವು, ಅವೆಲ್ಲ ತೊಗೊಂಡು ಬಂದ್ರೆ ಅದ್ರ ಶೇವ ಡಬ್ಬಿಗಳು ಅವೆಲ್ಲ ತೊಳೆದಿಟ್ಟಿದ್ದಲ್ವ, ಅವೆಲ್ಲ ತೆಗ್ದಿಡಮ್ಮ ಅಂತಂದು ಸ್ವಲ್ಪ ತೆಗ್ದು ಪ್ಯಾಕ್ ಮಾಡಿರಿ ಅಂದ್ರೆ ನಾ ತೆಗೆಯಲ್ಲ ಅನ್ಕೋತಾ ಹೋದರು. ಹಾಗಾಗಿ ಸ್ವಲ್ಪ ನಗೋದು ಬಂತು ಅವ್ರಿಗೆ. ಯಾಕಂದ್ರೆ ಕ್ಯಾಮ್ರಾ ಅದು ಆನ್ ಇತ್ತಂದ್ರೆ ಅವ್ರು ಅಲ್ಲಿ ನಿಂದ್ರಲ್ಲರು. ಹಾಗಾಗಿ ಇನ್ನು ಈ ಕಡೆ ನಾವು ಅಮ್ಮ ಅದೆಲ್ಲ ಇಡ್ಲಿ ಡಬ್ಬಿಗಳು ಅವೆಲ್ಲ ತೊಗೊಂಡು ಬಂದಿರು. ಎಲ್ಲ ಒಣಗಿಸಿ ಇಟ್ಟಿವಂದ್ರೆ ಚೆಂದ ಕ್ಲೀನ್ ಇರ್ತಾವಲ್ವ, ಅದ್ರ ಸಲುವಾಗಿ ನಾನು ಈ ಕಡೆ ಚಪಾತಿ ಅದು ಮಾಡತ್ತೀನಿ. ಇನ್ನು ಇವತ್ತಿನ ಅಡುಗೆ ಅಂತೂ ಇಷ್ಟೇ ಸಿಂಪಲ್ಲು, ಹೋಳಿ ಹಬ್ಬದು. ಇನ್ನು ಊರ ಕಡೆ ಎಲ್ಲ ಇದ್ರೆ ಹೋಳ್ಗೆ ಅದು ಇದು ಇರ್ತೀವಿ. ಇವತ್ತಂತೂ ನಾವು ಸಿಂಪಲ್ಲು. ಇನ್ನು ಈ ಕಡೆ ನಾ ಚಪಾತಿ ಮಾಡ್ಕೊತಾನೆ ಆ ಕಡೆ ಸಾಬ್ದಾಣಿ ಭೀ ಆಲ್ಮೋಸ್ಟ್ ಅಲ್ಲಿ ರೆಡಿಯಾಗಿತ್ತು, ಪಾಯಸ. ಇನ್ನೊಂದು ಸ್ವಲ್ಪ ಸಾಮಾನು ಇದ್ವು ಹೊರಗೆ, ಅವೆಲ್ಲ ಇನ್ನು ಅಮ್ಮ ಅದು ತೊಗೊಂಡು ಬಂದರು. ಇನ್ನು ಅವೆಲ್ಲ ತಂದು ಮೇಲೆ ನಾನು ಇಡ್ಲಿದೆಲ್ಲ ಅದು ಇಡ್ಲಿದು ಬಾಕ್ಸ್ ಇರ್ತದಲ್ವ, ಅದೆಲ್ಲ ತೆಗೆದಿಟ್ಟು ಇನ್ನು ಈ ಸಾಮಾನೆಲ್ಲ ಇಡ್ಲತ್ತೀನಿ. ಅವೆಲ್ಲ ಮ್ಯಾಗ ತೆಗ್ದಿಡೋ ಸಾಮಾನುಗಳು. ಇನ್ನು ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗ್ಯದ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ಆಲ್ ಅಂತ ಹೊಡೆದ್ರೆ ನಾ ಮಾಡೋ ವೀಡಿಯೋಗಳು ನಿಮ್ಮ ಫೋನ್ನ ನೋಟಿಫಿಕೇಷನ್ ಬರ್ತದೆ. ಇನ್ನು ನಿಮ್ಮ ಮನೆಯಾಗಲಿ ನಿಮ್ಮ ಊರಾಗಲಿ ನೀವೆಲ್ಲ ಹೋಳಿ ಹಬ್ಬ ಹೆಂಗೆ ಮಾಡಿರಂತ ನನಗೆ ಕಮೆಂಟ್ ಮಾಡಿರಿ. ಇನ್ನು ಇವತ್ತಿನ ಅಡುಗೆ ಏನೇನೇನೋ ಮಾಡಿನಂತ ತೋರಿಸ್ತೀನಿ ಬರ್ರಿ. ಜೀರಾ ರೈಸು ಮತ್ತು ಸಾಬ್ದಾಣಿ ಪಾಯಸ ಅಂತೂ ಸೂಪರಾಗಿತ್ತು, ಫುಲ್ಲು ಚೆಂದ ಟೇಸ್ಟಾಗಿತ್ತು. ಇನ್ನು ಆಲೂಗಡ್ಡೆ ಪಲ್ಯ ಮತ್ತು ಚಪಾತಿ, ಇಷ್ಟೇ ಇವತ್ತಿನ ಅಡುಗೆ. ಫುಲ್ ಅಡುಗೆ ನಿಮಗೆಲ್ಲ ಇಷ್ಟ ಆದರೆ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಸೂಪರ್ ಅಂತ ಕಳಿಸ್ರಿ. ಓಕೆನಾ? ಬಾಯ್ ಬಾಯ್.